Again, we are continuing our study in the Epistle of Hebrews. ಇಬ್ರಿಯರಿಗೆ ಬರೆದ ಪತ್ರಿಕೆ ಮೂಲಕವಾಗಿ ನಾವು ಅಧ್ಯಯನವನ್ನ ನಾವು ಮುಂದುವರಿಸುವಂತವರಾಗಿದ್ದೇವೆ. Little a difficult epistle, but it is a worthwhile epistle. ಇದು ಬಹಳ ಕಷ್ಟಕರವಾದಂತಹ ಒಂದು ಪತ್ರಿಕೆ ಆಗಿದ್ರೂ ಸಹ ಇದನ್ನ ಅಭ್ಯಾಸ ಮಾಡತಕ್ಕಂತಹದ್ದು ಬಹಳ ಒಳ್ಳೆಯದಾಗಿ ಲಾಭದಾಯಕವಾದಂತಹ ಒಂದು ಪತ್ರಿಕೆಯಾಗಿ ನಮಗೆ ಉಂಟು. Last week we left off at verse 21 of chapter 7. ನಾವು ಕಳೆದ ವಾರ 7ನೇ ಅಧ್ಯಾಯ 21ನೇ ವಚನದವರೆಗೆ ನಾವು ಮುಗಿಸಿದ್ದೇವೆ. We are looking at the comparison between the Lord Jesus Christ's high priestly ministry and that of Melchizedek. ನಮ್ಮ ಕರ್ತನಾದಂತಹ ಯೇಸು ಕ್ರಿಸ್ತನ ಆ ಒಂದು ಸೇವೆಯನ್ನ ಮೆಲ್ಕಿಜೆದೇಕನ ಆ ಒಂದು ಸೇವೆಗೆ ಅನುಗುಣವಾಗಿರ್ತಕ್ಕಂತಹದ್ದು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ನಾವು ಪರಿಗಣಿಸ್ತಾ ನಾವು ಬಂದಂತವ್ರು ನಾವು ಆದೆವು. This was difficult for the original readers, and I'm sure that it is sometimes difficult for us also to understand. ಇದನ್ನ ಓದ್ತಕ್ಕಂಥವರಿಗೂ ಸಹ ಬಹಳ ಕ್ಲಿಷ್ಟಕರವಾಗಿರತಕ್ಕಂಥದ್ದಾಗಿಯೂ ಮತ್ತು ಬೋಧಿಸ್ತಕ್ಕಂಥ ನಮಗೂ ಸಹ ಇದು ಕ್ಲಿಷ್ಟಕರವಾದಂತಹ ಒಂದು ಅಧ್ಯಯನವಾಗಿರ್ತಕ್ಕಂಥದ್ದಾಗಿದೆ. We looked at different similarities between Melchizedek's ministry as a high priest and our Lord Jesus Christ. ಮಹಾಯಾಜಕನಾಗಿರ್ತಕ್ಕಂಥ ಮೆಲ್ಕಿಜೆದೇಕನ ಆ ಒಂದು ಯಾಜಕೋದ್ಯೋಗದ ಕುರಿತಾಗಿರತಕ್ಕಂಥ ಸಂಗತಿ ಅದರ ಕುರಿತಾಗಿ ನಮ್ಮ ಕರ್ತನಾದಂತಹ ಯೇಸು ಕ್ರಿಸ್ತನಿಗೆ ಹೋಲಿಕೆ ಆಗಿರತಕ್ಕಂಥ ಸಂಗತಿಯನ್ನ ಅನೇಕ ಸಂಗತಿಗಳನ್ನ ನಾವು ನೋಡ್ತಾ ನಾವು ಬಂದೆವು. We looked at Genesis 14 and Psalm 110, two places where his name is mentioned. ಮೆಲ್ಕಿಜೆದೇಕನ ಹೆಸರುಗಳು ತಿಳಿಸಲ್ಪಟ್ಟಿರತಕ್ಕಂಥದ್ದು ಆದಿಕಾಂಡ 14ನೇ ಅಧ್ಯಾಯದಲ್ಲಿ, ಅದೇ ರೀತಿಯಾಗಿ ಕೀರ್ತನೆ 110ನೇ ಕೀರ್ತನೆಯಲ್ಲಿ ನಾವು ಆತನ ವಿಷಯವಾಗಿ ಆತನ ಹೆಸರುಗಳು ಇರ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. Genesis 14 is before the law was given to Israel. ಈ ಒಂದು ಆದಿಕಾಂಡ 14ನೇ ಅಧ್ಯಾಯದಲ್ಲಿ ಇರ್ತಕ್ಕಂಥ ಸಂಗತಿಯು ಧರ್ಮಶಾಸ್ತ್ರವನ್ನ ಇಸ್ರಾಯೇಲರಿಗೆ ಕೊಡುವುದಕ್ಕಿಂತ ಮುಂಚೆ ಆದಂತಹ ಸಂಗತಿ. Psalm 110 is after the law was given, written by David. 110ನೇ ಕೀರ್ತನೆಯಲ್ಲಿ ಇರ್ತಕ್ಕಂಥ ಸಂಗತಿ ಅದು ಧರ್ಮಶಾಸ್ತ್ರವು ಕೊಡಲ್ಪಟ್ಟ ನಂತರವಾಗಿ ದಾವೀದನಿಂದ ಬರೆಯಲ್ಪಟ್ಟಂತಹ ಒಂದು ಸಂಗತಿ ಆಗಿರ್ತಕ್ಕಂಥದ್ದಾಗಿದೆ. In between, in Exodus, we read about the Aaronic priesthood. ಇದರ ಮಧ್ಯದಲ್ಲಿ ನಾವು ವಿಮೋಚನಾ ಕಾಂಡದಲ್ಲಿ ಆರೋನನ ಒಂದು ಯಾಜಕೋದ್ಯದ ಕುರಿತಾಗಿರ್ತಕ್ಕಂಥ ಸಂಗತಿಯನ್ನ ಅಲ್ಲಿ ನಾವು ಓದ್ತಕ್ಕಂಥವ್ರವಾಗಿದ್ದೇವೆ. The point author is right to the Hebrew believers is we are better off in the Lord Jesus Christ than in Aaron. ಇಲ್ಲಿ ಇಬ್ರಿಯರಿಗೆ ಬರೆದ ಗ್ರಂಥಕರ್ತನು ಆತನು ತಿಳಿಸ್ತಕ್ಕಂಥ ಸಂಗತಿ ಏನಂತಂದ್ರೆ ಆತನು ಆರೋನನ ಯಾಜಕೋದ್ಯೋಗಕ್ಕಿಂತಲೂ ಸಹ ನಾವು ಹೆಚ್ಚಿನವರು ನಾವು ಆಗಿದ್ದೇವೆ ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ಆತನು ತಿಳಿಸ್ತಕ್ಕಂಥವನು ಆತನು ಆಗಿದ್ದಾನೆ. In other words, we are better off than the Old Testament saint. ಇನ್ನೊಂದು ರೀತಿಯಲ್ಲಿ ನಾವು ಹೇಳಬೇಕಾದ್ರೆ ಹಳೆ ಒಡಂಬಡಿಕೆಯ ಆ ಒಂದು ದೇವ ಜನರಿಗಿಂತಲೂ ಸಹ ನಾವು ಉತ್ತಮರು ನಾವು ಆಗಿರ್ತಕ್ಕಂಥವ್ರು ನಾವು ಆಗಿದ್ದೇವೆ. ಉತ್ತಮ ಸ್ಥಾನದ ನಾವು ಉತ್ತಮ ಇರುವುದಲ್ಲ, ನಮಗೆ ದೊರಕಿರುವ ಪದವಿ ನಮ್ಮ ಆಶೀರ್ವಾದಗಳು ಇನ್ನೂ ಹೆಚ್ಚಾಗಿದೆ. This doesn't mean the Old Testament saints did not have a sense of forgiveness of sin. Can you hear me? From your side? Yeah, we are better off doesn't mean the Old Testament saints did not have a sense of forgiveness of sin. ನಾವು ಎಂಬುದಾಗಿ ಹೇಳ್ತಕ್ಕಂಥ ಒಂದು ದೇಶದಲ್ಲಿ ಹಳೆ ಒಡಂಬಡಿಕೆಯವರಿಗೆ ಆ ಒಂದು ರಕ್ಷಣೆಯ ಒಂದು ನಂಬಿಕೆ ಅವರಿಗೆ ಇರಲಿಲ್ಲ ಎಂಬುದಾಗಿರ್ತಕ್ಕಂಥ ಒಂದು ಹಿನ್ನೆಲೆ ಇಲ್ಲ. In Psalm 30,
Psalm ವಿಡಿಯೋ in Psalm 32, 1 and 2. Brother, maybe you ನಾವು can ಕೀರ್ತನೆ turn off the video. Maybe you can turn off the video, brother. Yeah. Can you hear me? Yeah. Now I can hear. Yes. In Psalm 30, ಕೀರ್ತನೆ in Psalm 32, 1 and 2, 32ನೇ ಕೀರ್ತನೆ 1 ಮತ್ತು 2ನೇ ವಚನದಲ್ಲಿ we read about the blessedness of the one whose sins are forgiven. ಯಾವನ ಪಾಪವು ಕ್ಷಮಿಸಲ್ಪಟ್ಟಿದೆಯೋ ಆತನ ಆ ಒಂದು ಧನ್ಯತೆಯ ಕುರಿತಾಗಿರ್ತಕ್ಕಂಥ ಸಂಗತಿಯನ್ನ ಅಲ್ಲಿ ನಾವು ನೋಡ್ತಕ್ಕಂಥವನ್ನಾಗಿದ್ದೇವೆ. In Psalm 73, verse 28, ನಾವು 73ನೇ ಕೀರ್ತನೆ 28ನೇ ವಚನದಲ್ಲಿ we read about the nearness to God. Nearness to God. Please read that, brother. Psalm 73, 28. ನಾವು ಕೀರ್ತನೆ 73, 28ನೇ ವಚನದಲ್ಲಿ ನನಗಾದರೂ ದೇವರ ಸಾನ್ನಿಧ್ಯವೇ ಭಾಗ್ಯವು, ಕರ್ತನೇ ಯೆಹೋವನೇ, ನಾನು ನಿನ್ನನ್ನು ಆಶ್ರಯಿಸಿಕೊಂಡವನಾಗಿ ನಿನ್ನ ಮಹತ್ ಕಾರ್ಯಗಳನ್ನ ಪ್ರಕಟಿಸುವೆನು. So Old Testament saints also had a sense of forgiveness of sin and nearness to God. ಹಳೆ ಒಡಂಬಡಿಕೆಯ ವಿಶ್ವಾಸಿಗಳಿಗೂ ಸಹ ಆ ಒಂದು ಪಾಪದ ಒಂದು ಪರಿಹಾರದ ಒಂದು ಅರಿವಿಕೆ ಇತ್ತು ಮತ್ತು ದೇವರ ಹತ್ತಿರವಾಗಿರ್ತಕ್ಕಂಥ ಒಂದು ಸಾನ್ನಿಧ್ಯ ಅವರ ಒಂದು ಅವರಿಗೆ ಆ ಒಂದು ಸಂಗತಿ ಅವರಿಗೆ ಭಾಸವಾದಂತ ಒಂದು ಸಂಗತಿ ಆಗಿತ್ತು. Yet our privilege is more better. ಆದರೆ ನಮಗಿರ್ತಕ್ಕಂಥ ಅವಕಾಶಗಳು ಅವರಿಗಿಂತಲೂ ಸಹ ಉತ್ತಮವಾಗಿರ್ತಕ್ಕಂಥದ್ದಾಗಿದೆ. In between, Christ has come and done his work. ಅದರ ಮಧ್ಯದಲ್ಲಿ ಕರ್ತನಾದಂತ ಯೇಸು ಕ್ರಿಸ್ತನು ಬಂದು ಆತನು ತನ್ನ ಕಾರ್ಯವನ್ನು ಆತನು ನಿರ್ವಹಿಸಿದನು. In the Old Testament, through the Old Testament sacrifice, their sins were only covered for a time being. ಆದ್ರೆ ಹಳವಡಂಬಡಿಕೆ ಯಜ್ಞಗಳು ಅವರ ಪಾಪಗಳನ್ನ ತಾತ್ಕಾಲಿಕವಾಗಿ ಅದು ಮರೆ ಮಾಡಿ ಇಡಲ್ಪಡ್ತಕ್ಕಂಥದ್ದಾಗಿತ್ತು. But because of Jesus Christ's finished work, our sins are removed from us. ಆದರೆ ಕರ್ತನಾದಂತ ಯೇಸು ಕ್ರಿಸ್ತನು ಮಾಡಿ ಮುಗಿಸಿದಂತ ಕಲ್ವಾರಿ ಕ್ರೂಜೆಯಲ್ಲಿ ಮಾಡಿ ಮುಗಿಸಿದಂತ ಕಾರ್ಯದ ಮೂಲಕವಾಗಿ ನಮ್ಮ ಪಾಪವು ಅದು ನಿರ್ಮೂಲನೆಗೊಂಡಂತದ್ದಾಯಿತು. So because of what Jesus Christ have done, we have access into God's very presence. ಕರ್ತನಾದಂತ ಯೇಸು ಕ್ರಿಸ್ತನು ಕಲ್ವಾರಿ ಕ್ರೂಜೆಯಲ್ಲಿ ಮಾಡಿ ಮುಗಿಸಿದಂತ ಕಾರ್ಯದ ಮೂಲಕವಾಗಿ ತಂದೆಯಾದಂತಹ ದೇವರ ಬಳಿಗೆ ಬರುವಂತ ಒಂದು ಅವಕಾಶ ನಮಗೆ ದೊರೆತಂತದ್ದಾಯಿತು. Through the blood of Christ. ಕರ್ತನಾದಂತ ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ. In one sense, the law was a failure. ಒಂದು ರೀತಿಯಾಗಿ ಈ ಒಂದು ಧರ್ಮಶಾಸ್ತ್ರವು ಅದು ಸೋಲಿನ ಒಂದು ರೀತಿಯಲ್ಲಿ ಇರ್ತಕ್ಕಂಥದ್ದಾಗಿದೆ. Not because the law was wrong. ಈ ಒಂದು ಧರ್ಮಶಾಸ್ತ್ರವು ತಪ್ಪು ಎಂಬುದಾಗಿ ಇರತಕ್ಕಂತ ಸಂಗತಿಯಿಂದ ಅಲ್ಲ. But the Old Testament saints could not keep all the commandments. ಆದ್ರೆ ಹಳೆ ಒಡಂಬಡಿಕೆಯ ದೇವಜನರು ಧರ್ಮಶಾಸ್ತ್ರದ ಎಲ್ಲಾ ಶಾಸ್ತ್ರಗಳನ್ನ ಕೈಕೊಂಡು ಪರಿಪಾಲಿಸಲಿಕ್ಕೆ ಅವರಿಗೆ ಸಾಧ್ಯವಾಗಲಿಲ್ಲ. The New Testament says that if you fail in one, you have failed in all. ಆದ್ರೆ ನ್ಯೂ ಟೆಸ್ಟಮೆಂಟ್ New Testament teaches that if an Old Testament person failed in one law, it is equal to failing in all. ಹೊಸ ಒಡಂಬಡಿಕೆ ಬೋಧನೆ ನಮಗೆ ತಿಳಿಸ್ತಕ್ಕಂಥ ಸಂಗತಿ ಏನಂದ್ರೆ ಆ ಹಳೆ ಒಡಂಬಡಿಕೆ ಕೊಡಲ್ಪಟ್ಟಿರ್ತಕ್ಕಂಥ ಧರ್ಮಶಾಸ್ತ್ರದ ಆ ನಿಯಮಾವಳಿಗಳನ್ನ ಅದರಲ್ಲಿ ಒಂದು ತಪ್ಪಿದ್ರು ಸಹ ಎಲ್ಲಾ ಒಂದು ಧರ್ಮಶಾಸ್ತ್ರ ನಿಯಮಗಳನ್ನ ತಪ್ಪಿದಂತ ಹಾಗೆ ಆಯ್ತು. Old Testament animal sacrifices could not really wash away sin. ಹಳೆ ಒಡಂಬಡಿಕೆಯ ಪ್ರಾಣಿಗಳ ಒಂದು ರಕ್ತದ ಮೂಲಕವಾಗಿ
ಪಾಪಗಳನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. Brother, you are muted, brother. The Old Testament saints looked forward to the coming of the Messiah. ಹಳೆ ಒಡಂಬಡಿಕೆ ದೇವ ಜನರು ಆ ಮೆಸ್ಸಿಯನನ್ನ ಬರುವುದನ್ನ ಅವ್ರು ಎದುರು ನೋಡ್ತಕ್ಕಂಥವ್ರವರಾಗಿದ್ರು. Only his final sacrifice could put sins away. ಆದ್ರೆ ಆತನ ಒಂದು ಅಂತಿಮವಾದಂತ ಆ ಒಂದು ಶಿಲುಬೆಯ ಮರಣದ ಮೂಲಕ ಪಾಪವನ್ನ ದೂರ ಇಡ್ಲಿಕ್ಕೆ ಸಾಧ್ಯವಾಗಿತ್ತು. Now let's read verse 21 to 27. Chapter 7, verse 21 to 27. Can some other brother come forward to read the passage? It will be a help for James and brother. Where ಯಾರಾದರೂ 7ನೇ ಅಧ್ಯಾಯ 27ನೇ ವಚನ ಮತ್ತು 28ನೇ 22 to 27. 22ನೇ ವಚನದಿಂದ 27ನೇ ವಚನದವರೆಗೆ ಯಾರಾದ್ರೂ ದಯಮಾಡಿ ಓದಿ ಸಹಾಯಿಸಬೇಕೆಂಬುದಾಗಿ ನಾವು ಕೇಳಿಕೊಳ್ತೇವೆ. ಯೇಸು ಆಣೆಯೊಡನೆ ಯಾಜಕನಾದದ್ದರಿಂದ ಎಷ್ಟೋ ಶ್ರೇಷ್ಠವಾದ ಒಡಂಬಡಿಕೆಗೆ ಹೊಣೆಗಾರನಾದನು. ಲೇವಿಯರು ಶಾಶ್ವತವಾಗಿ ಉದ್ಯೋಗ ನಡೆಸುವುದಕ್ಕೆ ಮರಣವು ಅಡ್ಡಿಯಾದದ್ದರಿಂದ ಅವರಲ್ಲಿ ಯಾಜಕರಾದವರು ಅನೇಕರು. ಆತನಾದರೂ ಸದಾಕಾಲವಿರುವುದರಿಂದ ಆತನ ಯಾಜಕತ್ವವು ಮತ್ತೊಬ್ಬರಿಗೆ ಹೋಗುವಂತದ್ದಲ್ಲ. ಆದ ಕಾರಣ ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನ ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ. ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೆ ಯಾವಾಗಲೂ ಬದುಕುವವನಾಗಿದ್ದಾನೆ. ಇಂಥವನೇ ನಮಗೆ ಬೇಕಾದ ಮಹಾಯಾಜಕನು. ಈತನು ಪರಿಶುದ್ಧನು, ನಿರ್ದೋಷಿಯು, ನಿಷ್ಕಳಂಕನು, ಪಾಪಿಗಳಲ್ಲಿ ಸೇರದೆ ಪ್ರತ್ಯೇಕವಾಗಿರುವವನು, ಆಕಾಶ ಮಂಡಲಗಳಿಗಿಂತ ಉನ್ನತದಲ್ಲಿರುವವನು ಆಗಿರುವನು. ಮೊದಲು ತಮ್ಮ ಪಾಪ ಪರಿಹಾರಕ್ಕಾಗಿ, ಆಮೇಲೆ ಜನರ ಪಾಪ ಪರಿಹಾರಕ್ಕಾಗಿ ಸಮರ್ಪಣೆ ಮಾಡುವ ಲೇವಿಕ ಯಾಜಕರಂತೆ ಈತನು ಪ್ರತಿನಿತ್ಯವೂ ಸಮರ್ಪಿಸಬೇಕಾದ ಅವಶ್ಯವಿಲ್ಲ. ಈತನು ತನ್ನನ್ನೇ ಸಮರ್ಪಿಸಿಕೊಂಡು ಒಂದೇ ಸಾರಿ ಆ ಕೆಲಸವನ್ನ ಮಾಡಿ ಮುಗಿಸಿದನು. ಧರ್ಮಶಾಸ್ತ್ರವು ನಿರ್ಬಲರಾದ ಮನುಷ್ಯರನ್ನ ಮಹಾಯಾಜಕರನ್ನಾಗಿ ನೇಮಿಸುತ್ತದೆ. ಆದರೆ ಧರ್ಮಶಾಸ್ತ್ರದ ತರುವಾಯ ಆಣೆಯೊಡನೆ ಉಂಟಾದ ವಾಕ್ಯವು ಸದಾಕಾಲವು ಸರ್ವ ಸಂಪೂರ್ಣವಾಗಿರುವ ಮಗನನ್ನೇ ನೇಮಿಸುತ್ತದೆ. Okay, in these verses the author is continuing the topic of why God's son's priesthood is superior. ಇಲ್ಲಿ ನಾವು ಇದು ಈ ಭಾಗದಲ್ಲಿ ಮುಂದುವರಿಸುವಂತ ಒಂದು ಭಾಗವಾಗಿದ್ದುಕೊಂಡು ದೇವರ ಮಗನ ಆ ಒಂದು ಯಾಜಕೋತ್ವ ಉದ್ಯೋಗವು ಅದು ಯಾಕೆ ಅದು ಪರಿಣಾಮಕಾರಿಯಾಗಿ ಮಹತ್ತರವಾದದ್ದು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ಆತನು ಬಹಳ ಸ್ಪಷ್ಟವಾಗಿ ತಿಳಿಸ್ತಕ್ಕಂಥವನು ಆತನಾಗಿದ್ದಾನೆ. In verse 21 we saw God has made an oath, ಆಣೆಯ ಇಟ್ಟು, that his priesthood is confirmed by God the Father's oath. ಇಲ್ಲಿ ಕರ್ತನ ನಾನು ಆಣೆಯಿಟ್ಟು ನುಡಿದನು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ 21ನೇ ವಚನದಲ್ಲಿ ನಾವು ನೋಡತಕ್ಕಂಥವನ್ನಾಗಿದ್ದೇವೆ. Secondly, it is permanent because of Christ's eternality. He lives forever. ಕರ್ತನಾದ ಯೇಸು ಕ್ರಿಸ್ತನು ಅದು ನಿತ್ಯ ಕಾಲಕ್ಕೂ ಸದಾ ಕಾಲಕ್ಕೂ ಇರ್ತಕ್ಕಂಥ ದೆಸೆಯಿಂದ ಆ ಒಂದು ಸಂಗತಿ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದಾಗಿದೆ. It is permanent. ಅದು ಶಾಶ್ವತವಾಗಿರ್ತಕ್ಕಂಥದ್ದು. Thirdly, it is better because of Jesus' sinlessness. ಅದು ಇನ್ನೊಂದು ಮೂರನೇ ಕಾರಣ ಏನಂದ್ರೆ ಕರ್ತನಾದಂತ ಯೇಸು ಕ್ರಿಸ್ತನು ಪಾಪ ರಹಿತನೂ ಆಗಿರುವ ದೆಸೆಯಿಂದ ಅದು ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಸಂಗತಿಯಾಗಿ ಉಂಟು. Fourthly, it is efficacious or it is effective. ಅದು ನಾಲ್ಕನೇದಾಗಿ ಆತನ ಕಾರ್ಯವು ಪರಿಣಾಮಕಾರಿಯಾಗಿರುವ ದೆಸೆಯಿಂದ ಅದು ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಒಂದು ಸಂಗತಿ ಆಗಿದೆ.
when it came to the Son, Jesus Christ priesthood, God has made an oath. ಕರ್ತನ brother, your voice is breaking, brother. Oh, really? Okay. When it comes to the priesthood of the Son, God has made an oath. ಈಗ ತನ್ನ ಮಗನ ಒಂದು ಮಹಾಯಾಜಕೋದ್ಯೋಗವಾಗಿ ಇರುವ ದೆಸೆಯಿಂದ ದೇವರು ಆತನು ಆಣೆಯನ್ನ ಮಾಡತಕ್ಕಂತ ಸಂಗತಿಯನ್ನ ನಾವು ನೋಡ್ತೇವೆ. But Aaron's priesthood was only because of a commandment. ಆದ್ರೆ ಆರೋನನ ಒಂದು ಉದ್ಯೋಗವು ಆ ಒಂದು ಆಜ್ಞೆಗನುಸಾರವಾಗಿರ್ತಕ್ಕಂತಹ ಒಂದು ಯಾಜಕೋದ್ಯೋಗವಾಗಿ ಇರ್ತಕ್ಕಂಥದ್ದಾಗಿತ್ತು. It is similar to the Melchizedekian priesthood. ಅದು ಮೆಲ್ಕಿಜೆದೇಕನ ಆ ಒಂದು ಯಾಜಕೋದ್ಯೋಗದ ಹಾಗೆ ಇರತಕ್ಕಂತಹ ಒಂದು ಸಂಗತಿ ಆಗಿತ್ತು. It is based on a new covenant. ಇದು ಹೊಸ ಒಡಂಬಡಿಕೆಯ ಒಂದು ಸಂಗತಿ ಆಗಿರ್ತಕ್ಕಂಥದ್ದಾಗಿದೆ. Because of that, there's a surety. ಅದಕ್ಕೋಸ್ಕರವಾಗಿ there is a surety. Can you hear me? Jimmy, can you hear me? Yes, we are listening, Uncle. Okay, there is a surety. ಅಣ್ಣ ಜುಮಣ್ಣ ನಂಗೆ ಕೇಳ್ತಾ ಇದೆಯಣ್ಣ? ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಅಣ್ಣ. Because of the new covenant, there is a surety, kachida. ಅವ್ರು ಲೆಫ್ಟ್ ಆಗಿದ್ದಾರೆ ಬ್ರದರ್, ಬರ್ತಾರೆ. Okay. ಡಿಸ್ಕನೆಕ್ಟ್ ಆಗಿದೆಯಾ ರಾಜೇಶ್? ಕೇಳ್ತಾ ಇದೆ ಬ್ರದರ್. ಇವಾಗ ಕೇಳ್ತಾ ಇದೆಯಾ? Okay, because of the new covenant, there's an assurance, there's a surety. ಈ ಒಂದು ಇದಕ್ಕೆ ಒಂದು ಕಾತರತ್ವ, ನಿಜತ್ವ ಇರತಕ್ಕಂತಹ ಒಂದು ಸಂಗತಿಯಾಗಿಯೂ ಸಹ ಇದೆ. Because it is a new covenant. ಯಾಕಂದ್ರೆ ಅದು ಹೊಸ ಒಡಂಬಡಿಕೆ ಆಗಿರುವ ದೆಸೆಯಿಂದ. Actually, we read about this new covenant in Jeremiah chapter 31. ಈ ಒಂದು ಹೊಸ ಒಡಂಬಡಿಕೆ ಆಗಿರ್ತಕ್ಕಂಥ ಸಂಗತಿಯನ್ನ ನಾವು ಯೆರೆಮೀಯನ ಗ್ರಂಥ 31ನೇ ಅಧ್ಯಾಯದಲ್ಲಿ ಈ ಒಂದು ಸಂಗತಿಯನ್ನ ನಾವು ಓದ್ತೇವೆ. But we New Testament believers have entered into the benefit of that new covenant. ಆದ್ರೆ ಹೊಸ ಒಡಂಬಡಿಕೆ ವಿಶ್ವಾಸಿಗಳಾಗಿ ಆ ಒಂದು ಹೊಸ ಒಡಂಬಡಿಕೆಯ ಒಂದು ಆ ಒಂದು ಈ ಕಾತರತ್ವಕ್ಕೆ ನಾವು ಸಾರಿ ಬ್ರದರ್, we entered into the benefit of the new covenant. ಆ ಒಂದು ಹೊಸ ಒಡಂಬಡಿಕೆಯ ಒಂದು ಅವಕಾಶಗಳಿಗೆ ನಾವು ಒಳಗಾದಂತವರವಾಗಿದ್ದೇವೆ. But the full fulfillment of the new covenant mentioned in Jeremiah will happen only after Israel is restored and redeemed nationally. ಈ ಒಂದು ಅಂತಿಮವಾಗಿ ಇಸ್ರಾಯೇಲರು ಅವರು ತಿರುಗಿ ಪುನಃಸ್ಥಾಪಿಸಲ್ಪಟ್ಟಂತ ಒಂದು ಜನಾಂಗವಾಗಿ ಪುನಃಸ್ಥಾಪಿಸಿಕೊಂಡ ನಂತರವಾಗಿ ಈ ಒಂದು ಸಂಗತಿ ಅದು ಕಾತರತ್ವಗೊಳ್ಳತಕ್ಕಂತ ಒಂದು ಸಂಗತಿಯಾಗಿ ಉಂಟು. But that covenant is based on the finished work of the Lord on the cross. ಆದರೆ ಕರ್ತನಾದಂತ ಯೇಸು ಕ್ರಿಸ್ತನು ಕಲ್ವಾರಿ ಕ್ರೂಜಿಯಲ್ಲಿ ಮಾಡಿ ಮುಗಿಸಿದಂತ ಕಾರ್ಯದ ಮೇಲೆ ಆತುಕೊಂಡಂತದ್ದಾಗಿರ್ತಕ್ಕಂಥದ್ದಾಗಿದೆ. In verse 23 to 25, we read that the Aaronic priests were many and death removed them from the office.
ಆ ಒಂದು 23ನೇ ವಚನದಿಂದ 25ನೇ ವಚನದವರೆಗೆ ಆರೋನನ ಯಾಜಕೋದ್ಯೋಗವು ಆ ಒಂದು ಅನೇಕರು ಆ ಒಂದು ಮರಣದ ಮೂಲಕವಾಗಿ ಅವರು ತೆಗೆಲ್ಪಟ್ರು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನು ನಾವು ಅಲ್ಲಿ ಓದ್ತೇವೆ. There is a historian by name Josephus. ಎಂಬುದಾಗಿರ್ತಕ್ಕಂಥ ಚಾರಿತ್ರ್ಯಕಾರರು is a Jewish historian. ಅವರು ಯಹೂದ್ಯ ಚಾರಿತ್ರ್ಯಗಾರರು ಅವರಾಗಿದ್ದಾರೆ. He records that from Aaron's time till AD 70, when the temple was destroyed by Romans, ರೋಮಾಪುರದವರು AD 37ರಿಂದ ಅಹರೋನ ಯಾಜಕತ್ವ ಸಮಯದಿಂದ ಆರೋನನ ಯಾಜಕೋದ್ಯೋಗದ ಸಮಯದಿಂದ ಈ ಒಂದು ರೋಮಾ AD 70, when the Roman commander destroyed the temple in Jerusalem, ಯೆರೂಸಲೇಮಿನಲ್ಲಿ ಇರತಕ್ಕಂಥ ದೇವಾಲಯವನ್ನ AD 70ರಲ್ಲಿ ನಾಶ ಮಾಡಿದಂತ ಸಮಯದವರೆಗೂ ಸಹ there were about 83 high priests. ಅಲ್ಲಿಯವರೆಗೂ ಸಹ 83 ಮಹಾಯಾಜಕರಿದ್ದರು. The death interrupts them. Death means they have to change. Another person have to become the high priest. ಈ ಒಂದು ಮರಣ ಎಂಬುದಾಗಿ ಹೇಳುವಾಗ ಇನ್ನೊಬ್ಬರು ಆ ಒಂದು ಯಾಜಕೋದ್ಯೋಗಕ್ಕೆ ಬರ್ತಕ್ಕಂಥದ್ದಾಗಿರಬೇಕು, ಅದರ ಮೂಲಕವಾಗಿ ಈ ರೀತಿ ಆಗ್ತಾ ಇತ್ತು. But Christ priesthood continues forever. ಆದ್ರೆ ಕರ್ತನ ಒಂದು ಆ ಮಹಾಯಾಜಕೋದ್ಯೋಗವು ಅದು ಯಾವಾಗಲೂ ಸದಾ ಕಾಲಕ್ಕೂ ಇರತಕ್ಕಂತ ಒಂದು ಉದ್ಯೋಗವಾಗಿ ಉಂಟು. He is eternally the great high priest. ಆತನು ನಿರಂತರಕ್ಕೂ ಆತನು ಮಹಾಯಾಜಕನಾಗಿ ಆತನು ಇರತಕ್ಕಂಥವನಾಗಿದ್ದಾನೆ. Because of that, he will not step out of his priesthood, or nobody else can step into that priesthood. ಅದಕ್ಕೋಸ್ಕರವಾಗಿ ಆತನು ಆ ಒಂದು ಮಹಾಯಾಜಕೋದ್ಯೋಗದಿಂದ ಆತನು ಹೊರಗೆ ಬರಲಿಕ್ಕೆ ಸಾಧ್ಯವಿಲ್ಲ. ಆ ಒಂದು ಮಹಾಯಾಜಕೋದ್ಯೋಗಕ್ಕೆ ಬೇರೆ ಯಾರೂ ಸಹ ಒಳಗಾಗಲಿಕ್ಕೆ ಸಾಧ್ಯವಿಲ್ಲ. Verse 24 says he holds the priesthood permanently. ನಾವು 24ನೇ ವಚನದಲ್ಲಿ ಆತನಾದರೂ ಸದಾ ಕಾಲವಿರುವುದರಿಂದ ಎಂಬುದಾಗಿ ಆತನ ಯಾಜಕತ್ವವು ಮತ್ತೊಬ್ಬರಿಗೆ ಹೋಗುವಂತದ್ದಲ್ಲ. And because of that, verse 25 says we can draw near to God through him. ಅದಕ್ಕೋಸ್ಕರವಾಗಿ 25ನೇ ವಚನ ನಾವು ಬಹಳ ಸ್ಪಷ್ಟವಾಗಿ ನಾವು ನೋಡ್ತೇವೆ. ಆದ ಕಾರಣ ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನ ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ. This is the difference between Old Testament high priest of Aaron and Christ, because the other people could not come near to God in the Old Testament, but now we can come to the very presence of God the Father. ಇದಕ್ಕೋಸ್ಕರವಾಗಿ ಹಳೆ ಒಡಂಬಡಿಕೆಯಲ್ಲಿ ಇರ್ತಕ್ಕಂಥ ಮಹಾಯಾಜಕನ ಉದ್ಯೋಗಕ್ಕೂ ಕರ್ತನಾದಂತ ಯೇಸು ಕ್ರಿಸ್ತನ ಮಹಾಯಾಜಕನ ಉದ್ಯೋಗಕ್ಕೂ ಬಹಳ ವ್ಯತ್ಯಾಸವಾಗಿರ್ತಕ್ಕಂಥ ಸಂಗತಿಯಾಗಿ ಉಂಟು. ಆ ಕಾಲದಲ್ಲಿ ದೇವರ ಬಳಿಗೆ ಬರ್ಲಿಕ್ಕೆ ಯಾರಿಗೂ ಸಾಧ್ಯವಾಗ್ತಿರಲಿಲ್ಲ. ಆದ್ರೆ ಕರ್ತನಾದಂತ ಯೇಸು ಕ್ರಿಸ್ತನ ಮಹಾಯಾಜಕ ಉದ್ಯೋಗದ ದೆಸೆಯಿಂದ ನಾವು ದೇವರ ಬಳಿಗೆ ಆತನ ಸಮಕ್ಷಮಕ್ಕೆ ಬರ್ಲಿಕ್ಕೆ ನಮಗೆ ಸಾಧ್ಯವಾಯಿತು. Oh dear beloved brothers and sisters, this is our great privilege. We can come, draw near to the throne of grace. ಅದಕ್ಕೋಸ್ಕರವಾಗಿ ನನ್ನ ಪ್ರಿಯರೇ, ಈ ಒಂದು ಕೃಪಾಸನಕ್ಕೆ ನಾವು ಯಾವಾಗಲಾದರೂ ಬರ್ಲಿಕ್ಕೆ ಎಂತಹ ಒಂದು ಶ್ರೇಷ್ಠವಾದಂತ ಅವಕಾಶ ನಮಗೆ ದೊರೆತಿರ್ತಕ್ಕಂಥದ್ದಾಗಿದೆ. What is the reason? ಅದಕ್ಕೆ ಕಾರಣ ಏನು? There is in heaven a high priest who is interceding for us. ಯಾಕೆ ಪರಲೋಕದಲ್ಲಿ ಆತನು ಮಹಾಯಾಜಕನಾಗಿ ನಮಗೋಸ್ಕರವಾಗಿ ಆತನು ವಿಜ್ಞಾಪನೆ ಮಾಡತಕ್ಕಂಥ ಕರ್ತನು ಆತನಿದ್ದಾನೆ. He can save us to the uttermost, ಸಂಪೂರ್ಣವಾಗಿ. ಆತನು ಸಂಪೂರ್ಣವಾಗಿ ನಮ್ಮನ್ನ ರಕ್ಷಿಸಲಿಕ್ಕೆ ಆತನಿಗೆ ಸಾಧ್ಯತೆ ಇದೆ. We know that in our salvation there is a past salvation, there is a present salvation, there is a future salvation. ನಮ್ಮ ರಕ್ಷಣೆಯಲ್ಲಿ 3 ರೀತಿಯಾದಂತಹ ರಕ್ಷಣೆ ನಮಗುಂಟು ಎಂಬುದಾಗಿ ನಮಗೆ ಚೆನ್ನಾಗಿ ಗೊತ್ತು. ಭೂತಕಾಲದಲ್ಲಿ ರಕ್ಷಣೆ, ಮತ್ತು ವರ್ತಮಾನ ಕಾಲದಲ್ಲಿ ರಕ್ಷಣೆ, ಭವಿಷ್ಯತ್ ಕಾಲದಲ್ಲಿ ರಕ್ಷಣೆ ನಮಗಿರ್ತಕ್ಕಂಥದ್ದಾಗಿದೆ. When we accepted the Lord, we are saved from the penalty, the punishment of sin. ನಾವು ರಕ್ಷಣೆ ಹೊಂದಿದಂತ ಸಂದರ್ಭದಲ್ಲಿ ನಾವು ಪಾಪದ ಆ ಒಂದು ಶಿಕ್ಷೆಯಿಂದ ಬಿಡುಗಡೆ ಆಯಿತು. And now each day, because he is interceding, we are saved daily from the power of sin.
ನಾವು ಪ್ರತಿ ದಿನ ನಾವು ಪಾಪದಿಂದ ನಾವು ರಕ್ಷಿಸಲ್ಪಡಬೇಕಾದ್ರೆ ಆ ಒಂದು ಪಾಪದ ಶಕ್ತಿಯಿಂದ ಆತನ ಒಂದು ವಿಜ್ಞಾಪನ ದೆಸೆಯಿಂದ ನಮ್ಮ ಆ ಒಂದು ಪಾಪದ ಶಕ್ತಿಯಿಂದ ನಮಗೆ ಬಿಡುಗಡೆ ಆಗ್ತದೆ. Then one day when the Lord come back, we will be saved from the presence of sin. ಆ ಒಂದು ದಿವಸ ಕರ್ತನಾದಂತಹ ಯೇಸು ಕ್ರಿಸ್ತ ನಮಗೋಸ್ಕರವಾಗಿ ಪಾಪದ ಸಾನ್ನಿಧ್ಯದಿಂದ ನಾವು ಬಿಡುಗಡೆ ನಾವು ಹೊಂದತಕ್ಕಂಥವರಾಗಿದ್ದೇವೆ. ಆತನ ಎರಡನೇ ಸಾರಿ ಸಭೆಗಾಗಿ ಬರುವಾಗ, ಆತನ ಎರಡನೇ ಬರೋಣ ಆತನ ಸಭೆಗೋಸ್ಕರವಾಗಿ ಬರುವಾಗ. Okay, now in verse 26, brother, read verse 26 once more. 26ನೇ ವಚನ ತಿರುಗಿ, ಇಂಥವನೇ ನಮಗೆ ಬೇಕಾದ ಮಹಾಯಾಜಕನು, ಈತನು ಪರಿಶುದ್ಧನು, ನಿರ್ದೋಷಿಯು, ನಿಷ್ಕಳಂಕನು, ಪಾಪಿಗಳಲ್ಲಿ ಸೇರದೆ ಪ್ರತ್ಯೇಕವಾಗಿರುವವನು, ಆಕಾಶ ಮಂಡಲಗಿಂತ ಉನ್ನತದಲ್ಲಿರುವವನು ಆಗಿರುವನು. Here we read about the superiority of our Lord's priesthood because of his sinlessness. ಇಲ್ಲಿ ನಮ್ಮ ಕರ್ತನಾದಂತಹ ಯೇಸು ಕ್ರಿಸ್ತನ ಮಹಾಯಾಜಕನ ಉದ್ಯೋಗವು ಅದು ಅತ್ಯುನ್ನತವಾದಂತಹದ್ದು ಎಂಬುದಾಗಿ ಹೇಳುವುದಕ್ಕೆ ಆತನ ಪಾಪರಹಿತವಾದಂತಹ ಸಂಗತಿಯೇ ಇದಕ್ಕೆ ಮೂಲ ಕಾರಣವಾಗಿದೆ ಎಂಬುದಾಗಿ ಇಲ್ಲಿ ನೋಡ್ತೇವೆ. In verse 26, ಇಂದವನೇ ನಮಗೆ ಬೇಕಾಗಿರುವ, this is what we need, such a person we need. ಇಂಥವನೇ ನಮಗೆ ಬೇಕಾದಂತ ಮಹಾಯಾಜಕನಾದಂತ ವ್ಯಕ್ತಿ. We can look at the few aspects of his personhood. ಈ ಒಂದು ಕೆಲವು ಸಂಗತಿ ಆತನ ಕುರಿತಾಗಿರ್ತಕ್ಕಂಥ ಈ ಉದ್ಯೋಗದ ಕುರಿತಾಗಿರ್ತಕ್ಕಂಥ ಸಂಗತಿಯನ್ನು ನಾವು ನೋಡೋಣ. First of all, he is holy. ಮೊದಲನೇದಾಗಿ ಆತನು ಪರಿಶುದ್ಧನು. This is in relationship to God. ಇದು ದೇವರ ಒಂದು ಸಂಬಂಧದಲ್ಲಿ ತಿಳಿಸ್ತಕ್ಕಂತ ಒಂದು ಸಂಗತಿ. Secondly, he is harmless, innocent. ಆತನು ನಿರ್ದೋಷಿಯು. This is in relation to other people. ಇದು ಇತರ ಜನರ ಒಂದು ಸಂಬಂಧದಲ್ಲಿ ತಿಳಿಸ್ತಕ್ಕಂತಹದ್ದು. The Lord Jesus Christ was harmless. He has not harmed anybody. ಆತನು ಯಾರಿಗೂ ಸಹ ಹಾನಿಯನ್ನ ಉಂಟು ಮಾಡದೆ ಇರತಕ್ಕಂಥವನು ಆತನು ಆಗಿದ್ದನು. Thirdly, he is we read he is unstained. ಆತನು ನಿಷ್ಕಳಂಕನು ಆತನು. In other words, he is innocent and guiltless. ಆತನಿಗೆ ಯಾವ ಅಳುಕು ಇಲ್ಲ ಮತ್ತು ಆತನಲ್ಲಿ ಯಾವ ಒಂದು ಸೊಕ್ಕು ಇರದೇ ಇರತಕ್ಕಂತಹದ್ದು. This is in relationship to his relation in the world. ದೇವರ ವಾಕ್ಯಕ್ಕೆ ಆತನ ಒಂದು world ಲೋಕಕ್ಕೆ ಇರ್ತಕ್ಕಂಥ ಒಂದು ಸಂಬಂಧದಲ್ಲಿ ಅದು ತಿಳಿಸ್ತಕ್ಕಂಥದ್ದಾಗಿದೆ. He is holy in relationship to God the Father. ಆತನು ಪರಿಶುದ್ಧನು ತಂದೆಯಾದಂತ ದೇವರ ಒಂದು ಸಂಬಂಧದಲ್ಲಿ. He is harmless in relation to the people in the world. ಈ ಲೋಕದಲ್ಲಿ ಆತನು ನಿರ್ದೋಷಿಯು. ಆತನು ಈ ಲೋಕದ ಜನರ ಒಂದು ಸಂಬಂಧದಲ್ಲಿ ಆತನು ಆಗಿದ್ದಾನೆ. He is unstained from the world in which he lived for 33 years. ನಿಷ್ಕಳಂಕನು ಎಂಬುದಾಗಿ ಹೇಳುವಂತ ಸಂದರ್ಭದಲ್ಲಿ 33 ವರ್ಷಗಳ ಕಾಲ ಈ ಲೋಕದಲ್ಲಿ ಇದ್ದಾಗ ಆ ಜನರ ಒಂದು ಸಂಬಂಧದ ಕುರಿತಾಗಿ ತಿಳಿಸ್ತಕ್ಕಂಥ ಒಂದು ಸಂಗತಿಯಾಗಿ ಉಂಟು. Fourthly, we read he was separated from sinners. ಆತನು ಪಾಪಿಗಳಲ್ಲಿ ಸೇರದೆ ಇದ್ದವನು ಎಂಬುದಾಗಿ 4ನೇದಾಗಿ ನಾವು ನೋಡ್ತೇವೆ. But we know that when he lived in this world, he moved with sinners. He was known as the friend of sinners and tax collectors. ಆತನು ಈ ಲೋಕದಲ್ಲಿ ನಮಗೆ ಗೊತ್ತುಂಟು, ಆತನು ಪಾಪಿಗಳ ಒಟ್ಟಿಗೆ ಆತನು ಇದ್ದಂತವನು ಆತನು ಮತ್ತು ಸುಂಕ ವಸೂಲಿ ಮಾಡ್ತಕ್ಕಂಥವರ ಒಟ್ಟಿಗೆ ಆತನು ಇದ್ದಂತವನು ಆತನು ಆಗಿದ್ದನು. He spent his time with sinners. Some of them were very notorious sinners. Sorry, brother. He moved with the sinners. Some of them were very notorious sinners. ಆತನು ಪಾಪಿಗಳ ಒಟ್ಟಿಗೆ ಆತನು ಮುಂದಕ್ಕೆ ಹೋದನು. ಕೆಲವು ಪಾಪಿಗಳು ಅವರು ಘೋರವಾದಂತ ಪಾಪವನ್ನ ಮಾಡದಂತವರ ಜೊತೆಯಲ್ಲಿ ಆತನು ಇದ್ದಂತವನು ಆತನು ಆಗಿದ್ದನು. Yet their sins depravity did not affect him. ಅವರ ಒಂದು ಪಾಪದ ಘೋರತೆ ಕರ್ತನಾದಂತ ಯೇಸು ಕ್ರಿಸ್ತನಿಗೆ ಎಂದೂ ಸಹ ಅದು ತಾಗದೆ ಅದು ಅಂಟಿಕೊಳ್ಳದೆ ಇರತಕ್ಕಂತ ಒಂದು ಸಂಗತಿ ಆಗಿತ್ತು. He interacted with the Samaritan woman. ಆತನು ಸಮಾರ್ಯದ ಸ್ತ್ರೀ ಒಟ್ಟಿಗೆ ಆತನು ಸಂಭಾಷಣೆಯನ್ನ
ಆತನು ಮಾಡಿದನು. In Simon's house, he had to interact with the sinful women of the city. ಆ ಒಂದು ಸಿಮೋನನ ಮನೆಯಲ್ಲಿ ಆ ಒಂದು ಪಟ್ಟಣದಲ್ಲಿ ಇದ್ದಂತ ಒಬ್ಬ ಪಾಪ ಮಯವಾದಂತ ಒಬ್ಬ ಹೆಂಗಸಿನ ಒಟ್ಟಿಗೆ ಆತನು ವ್ಯವಹಾರವನ್ನ ಆತನು ಮಾಡಿದನು. In John 8, he had to deal with a woman caught in adultery. ನಾವು ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ವ್ಯಭಿಚಾರ ಮಾಡಿದಂತ ಒಬ್ಬ ಸ್ತ್ರೀಯ ಒಟ್ಟಿಗೆ ಆತನು ಸಂಭಾಷಣೆಯನ್ನು ಮಾಡ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. At the cross also, he was between two thieves. ಈ ಒಂದು ಶಿಲುಬೆಯ ಮೇಲೂ ಸಹ ಎರಡು ಕಳ್ಳರ ಮಧ್ಯದಲ್ಲಿ ಆತನು ಶಿಲುಬೆಗೆ ಜಡಿಯಲ್ಪಟ್ಟನು. Oh, he was among the sinners, but we read he was separate from sinners. ಆತನು ಪಾಪಿಗಳ ಮಧ್ಯದಲ್ಲಿ ಇದ್ದರೂ ಸಹ ಆತನು ಪಾಪಿಗಳಿಂದ ಪ್ರತ್ಯೇಕಿಸಲ್ಪಟ್ಟಂತವನು ಆತನು ಆಗಿದ್ದನು. He was more like a lotus flower in a dirty water. You know, in a lake, the water may be dirty, but how that, what lotus flower, what do you call it, brother? Kamala. Kamala. See, even though the water may be dirty, but how that flower is totally beautiful and separate from the water, the condition of the water. ಈ ಒಂದು ಕೊಳಕು ನೀರಿನ ಕೆರೆಯಲ್ಲಿ ಈ ಒಂದು ಕಮಲವು ಅದು ಬೆಳಿತಕ್ಕಂಥದ್ದಾಗಿದೆ. ಆ ಒಂದು ಕಮಲವು ಅಲ್ಲಿ ಬಹಳ ಸುಂದರವಾಗಿ ಆ ಒಂದು ಹೂವು ಅರಳಿರ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಕೊಳಕು ನೀರು ಕಮಲದ ಮೇಲೆ ಯಾವ ಒಂದು ಪರಿಣಾಮವನ್ನು ಬೀರುವುದಿಲ್ಲ, ಆದ್ರೆ ಕೊಳಕಿನಲ್ಲಿಯೇ ಈ ಒಂದು ಕಮಲ ಬರತಕ್ಕಂಥದ್ದಾಗಿದೆ. And then lastly we read he was higher than the heavens. ನಾವು ಕಡೆದಾಗಿ ನಾವು ನೋಡ್ತಕ್ಕಂತ ಸಂಗತಿ ಏನಂದ್ರೆ ಆತನು ಆಕಾಶ ಮಂಡಲಗಳಿಗಿಂತ ಉನ್ನತದಲ್ಲಿರುವವನು ಆಗಿರುವನೆಂಬುದಾಗಿ ನೋಡ್ತೇವೆ. What does that means? ಅದರ ಅರ್ಥವೇನು? It speaks of his resurrection. ಅದು ಆತನ ಒಂದು ಪುನರುತ್ಥಾನವನ್ನು ತೋರಿಸ್ತದೆ. His ascension to heaven. ಆತನು ಪರಲೋಕಕ್ಕೆ ಏರಿ ಹೋದಂತ ಸಂಗತಿ ತೋರಿಸ್ತದೆ. And his glorification at the right hand of God. ತಂದೆಯಾದಂತ ದೇವರ ಬಲಭಾಗದಲ್ಲಿ ಆತನು ಆಸೀನರೂಢನಾಗಿರ್ತಕ್ಕಂಥ ಸಂಗತಿಯನ್ನ ಅದು ನಮಗೆ ತಿಳಿಸ್ತಕ್ಕಂಥದ್ದಾಗಿದೆ. So in the person of the Lord Jesus Christ we have the right high priest. ಕರ್ತನಾದಂತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಮಗೆ ಮಹಾಯಾಜಕನು ನಮಗಿರ್ತಕ್ಕಂಥವನು ಆತನಾಗಿದ್ದಾನೆ. In verse 27, read it, brother. 27ನೇ ವಚನದಲ್ಲಿ ನಾವು ನೋಡ್ತಕ್ಕಂಥ ಸಂಗತಿ, ಮೊದಲು ತಮ್ಮ ಪಾಪ ಪರಿಹಾರಕ್ಕಾಗಿ ಆಮೇಲೆ ಜನರ ಪಾಪ ಪರಿಹಾರಕ್ಕಾಗಿ ಸಮರ್ಪಣೆ ಮಾಡುವ ಲೇವಿಕ ಮಹಾಯಾಜಕರಂತೆ ಈತನು ಪ್ರತಿನಿತ್ಯವೂ ಸಮರ್ಪಿಸಬೇಕಾದ ಅವಶ್ಯವಿಲ್ಲ. ಈತನು ತನ್ನನ್ನೇ ಸಮರ್ಪಿಸಿಕೊಂಡು ಒಂದೇ ಸಾರಿ ಆ ಕೆಲಸವನ್ನ ಮಾಡಿ ಮುಗಿಸಿದನು. Yeah, in verse 26 we are told about the sinlessness of Christ. 26ನೇ ವಚನದಲ್ಲಿ ಕರ್ತನಾದಂತ ಯೇಸು ಕ್ರಿಸ್ತನ ಪಾಪರಹಿತತನವನ್ನ ಅಲ್ಲಿ ನಾವು ನೋಡಿದ್ದೇವೆ. In contrast are the Levitical priest. ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಸಂಗತಿಯನ್ನ ಲೇವಿಯ ಉದ್ಯೋಗದ ಕುರಿತಾಗಿ 27ನೇ ವಚನದಲ್ಲಿ ನಾವು ನೋಡ್ತೇವೆ. Aaron was a sinner. ಆರೋನನು ಆತನು ಪಾಪಿಯಾಗಿದ್ದನು. All the brother, you muted again. All the high priests who came after Aaron were people with sinful nature. ಆರೋನ ನಂತರವಾಗಿ ಬಂದಂತ ಎಲ್ಲಾ ಯಾಜಕೋದ್ಯೋಗವನ್ನು ಮಾಡಿದಂತ ಎಲ್ಲಾ ಜನರು ಅವರು ಪಾಪ ಸ್ವಭಾವ ಉಳ್ಳಂತವ್ರು ಅವರು ಆಗಿದ್ರು. So they had to offer a sacrifice first for themselves. ಅದಕ್ಕೋಸ್ಕರವಾಗಿ ಅವರು ಯಜ್ಞವನ್ನ ಸಮರ್ಪಿಸತಕ್ಕಂಥ ಸಂದರ್ಭದಲ್ಲಿ ತಮಗೋಸ್ಕರವಾಗಿ ಮೊದಲನೇದಾಗಿ ಅವರು ಪಾಪ ಪರಿಹಾರಕ್ಕಾಗಿ ಯಜ್ಞವನ್ನ ಸಮರ್ಪಿಸಬೇಕಾಗಿತ್ತು. Then they did it for other people. ನಂತರವಾಗಿ ಅವರು ಇತರರಿಗೋಸ್ಕರವಾಗಿ ಅವರು ಯಜ್ಞವನ್ನು ಸಮರ್ಪಿಸಬೇಕಾದಂತ ಒಂದು ಸಂಗತಿ ಇತ್ತು. This is the great difference. Jesus Christ did not have to offer any sacrifice for himself. ಆದ್ರೆ ಇದು ಒಂದು ದೊಡ್ಡ ಒಂದು ವ್ಯತ್ಯಾಸ ಸಂಗತಿ ಅಂದ್ರೆ ಕರ್ತನಾದಂತ ಯೇಸು ಕ್ರಿಸ್ತನು ತನಗೋಸ್ಕರವಾಗಿ ತನ್ನ ಪಾಪ ಪರಿಹಾರಕ್ಕಾಗಿ ಅಂದ್ರೆ ಆ ಒಂದು ಯಜ್ಞವನ್ನ ಮಾಡಬೇಕಾದಂತ ಅವಶ್ಯಕತೆ ಇರಲಿಲ್ಲ. ಯಾಕಂದ್ರೆ ಆತನು ಪಾಪ ರಹಿತನು ಆತನಾಗಿದ್ದನು. And it is also the final sacrifice. We read here once for all. ಅದಕ್ಕೋಸ್ಕರವಾಗಿ ಇಲ್ಲಿ ನಾವು 27ನೇ ವಚನದ ಕಡೆ ಭಾಗದಲ್ಲಿ ನಾವು ನೋಡ್ತಕ್ಕಂಥ ಸಂಗತಿ ಏನಂದ್ರೆ ಅದಕ್ಕೋಸ್ಕರವಾಗಿ ಒಂದೇ ಸಾರಿ ಆ ಕೆಲಸವನ್ನ ಮಾಡಿ ಮುಗಿಸಿದನು. The Aaronic priest, they had to do daily sacrifice, annual sacrifice. ಆತನು ಆರೋನ ಯಾಜಕೋದ್ಯೋಗದಲ್ಲಿ
ಪ್ರತಿನಿತ್ಯವೂ ಅವರು ಯಜ್ಞವನ್ನ ಪಾಪ ಪರಿಹಾರಕ ಯಜ್ಞವನ್ನ ಸಮರ್ಪಿಸಬೇಕಾಗಿತ್ತು. Daily and annual. ಪ್ರತಿ ದಿವಸ ಮತ್ತು ವರ್ಷಕ್ಕೊಮ್ಮೆ ಅವರು ಮಾಡಬೇಕಾಗಿತ್ತು. It was animal sacrifice which could never take away sin. ಇವತ್ತು ಅದು ಪ್ರಾಣಿಯ ಒಂದು ಯಜ್ಞವಾಗಿರುವ ದೆಸೆಯಿಂದ ಸಂಪೂರ್ಣವಾಗಿ ಪಾಪವನ್ನ ನಿವಾರಣೆ ಮಾಡ್ಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ. Here we read in verse 28. Let's read 28. 28ನೇ ವಚನದಲ್ಲಿ ಧರ್ಮಶಾಸ್ತ್ರವು ನಿರ್ಬಲರಾದ ಮನುಷ್ಯರನ್ನ ಮಹಾಯಾಜಕರನ್ನಾಗಿ ನೇಮಿಸುತ್ತದೆ. ಆದರೆ ಧರ್ಮಶಾಸ್ತ್ರದ ತರುವಾಯ ಆಣೆಯೊಡನೆ ಉಂಟಾದ ವಾಕ್ಯವು ಸದಾಕಾಲಕ್ಕೂ ಸರ್ವ ಸಂಪೂರ್ಣವಾಗಿರುವ ಮಗನನ್ನೇ ನೇಮಿಸುತ್ತದೆ. The Mosaic law appointed high priest who had weakness. ಈ ಒಂದು ಮೆಸ್ಸಿಯನ ಒಂದು ಯಜ್ಞವನ್ನು Mosaic law means the law given through Moses. ಮೋಶೆಯ ಒಂದು ಧರ್ಮಶಾಸ್ತ್ರದಲ್ಲಿ ಇದ್ದಂತ ಆ ಒಂದು ಯಾಜಕೋದ್ಯೋಗವು ಅದು it appointed weak men. ಈ ಒಂದು ಬಲಹೀನತೆಯಿಂದ ಕೂಡಿದಂತ ಜನರಿಂದ ಆ ಒಂದು ಕಾರ್ಯಕ್ಕೆ ನೇಮಿಸಲ್ಪಡ್ತಕ್ಕಂಥದ್ದಾಗಿತ್ತು. For example, in the life of Aaron, ಉದಾಹರಣೆಗೆ ಆರೋನನ ಒಂದು ಜೀವಿತದಲ್ಲಿ when Israelites asked for a god, he allowed them to make a golden calf. ಆತನು ಅವರ ಒಂದು ಬಸವನ ಮೂರ್ತಿಯನ್ನ ಮಾಡಿಕೊಳ್ಳಬೇಕೆಂಬುದಾಗಿರ್ತಕ್ಕಂಥ ಸಂಗತಿಯನ್ನ ಕೋರಿಕೆ ಇಟ್ಟಾಗ ಅದನ್ನ ಮಾಡಿಕೊಳ್ಳಲಿಕ್ಕೆ ಆತನು ಅನುಮತಿಯನ್ನ ಆತನು ಕೊಟ್ಟನು. Another time, Aaron and Miriam, the sister of Moses, they both complained against Moses. ಆರೋನ್ ಮತ್ತು ಮಿರಿಯಾಮಳು ಅವರು ಮೋಶೆಗೆ ವಿರುದ್ಧವಾಗಿ ಅವರು ದೂರನ್ನ ಹೇಳ್ತಕ್ಕಂಥ ಒಂದು ಸಂದರ್ಭದಲ್ಲಿ So these men are men with weakness. ಈ ಒಂದು ಮನುಷ್ಯರು ಅವರು ಆ ಒಂದು ಬಲಹೀನತೆಯಿಂದ ಕೂಡಿದಂತ ವ್ಯಕ್ತಿಗಳು ಅವರಾಗಿದ್ರು. They were mere men, but here we are talking about the Son of God. ಇಲ್ಲಿ ಅವರು ಬಲಹೀನತೆಯಿಂದ ಕೂಡಿರ್ತಕ್ಕಂಥ ವ್ಯಕ್ತಿಗಳು ಅವರಾಗಿದ್ರು. ಆದ್ರೆ ಇಲ್ಲಿ ದೇವರ ಕುಮಾರನ ಕುರಿತಾಗಿ ನಾವು ನೋಡ್ತೇವೆ. His divine nature is totally spotless. ಆತನ ಒಂದು ದೈವಿಕವಾದಂತಹ ಒಂದು ಜೀವಿತ ಯಾವ ಒಂದು ಕಳಂಕು ಇಲ್ಲದೆ ಇರತಕ್ಕಂತಹ ಒಂದು ಸಂಪೂರ್ಣವಾದಂತ ಜೀವಿತವು ಆತನದಾಗಿತ್ತು. Just one sacrifice forever. ಒಂದೇ ಒಂದು ಯಜ್ಞ ಅದು ನಿರಂತರಕ್ಕೂ ಅದು ಸಾಕಾದಂತದ್ದಾಗಿತ್ತು. Now when we look at that speciality of Christ priesthood, he is both priest and king. ಆತ ಕರ್ತನಾದಂತ ಯೇಸು ಕ್ರಿಸ್ತನ ಯಾಜಕೋದ್ಯೋಗವು ಅದರ ಒಂದು ಮಹತ್ವ ಏನಂದ್ರೆ ಆತನೇ ಅರಸನು ಮತ್ತು ಆತನೇ ಕರ್ತನು. ಮಹಾಯಾಜಕನು ಅರಸನು. ಮಹಾಯಾಜಕನು ಮತ್ತು ಆತನು ಅರಸನು ಆತನು ಆಗಿದ್ದನು. There is no need for a separate king and a separate priest. ಅದಕ್ಕೆ ಪ್ರತ್ಯೇಕವಾಗಿ ಅರಸನು ಅಥವಾ ಪ್ರತ್ಯೇಕವಾಗಿ ಯಾಜಕನು ಬೇಕಾಗಿರಲಿಲ್ಲ. Secondly, he is an eternal priest. ಎರಡನೇದಾಗಿ ಆತನು ನಿರಂತರಕ್ಕೂ ಆತನು ಯಾಜಕನು ಆತನು ಆಗಿರ್ತಕ್ಕಂಥವನು ಆತನು ಆಗಿದ್ದಾನೆ. He is superior to all the Jewish patriarchs, ಅವರ ಪಿತೃಗಳು. ಆತನು ಯಹೂದ್ಯ ಪಿತೃಗಳಿಗಿಂತಲೂ ಸಹ ಉನ್ನತನು ಆತನು ಆ ಯಾಜಕೋದ್ಯೋಗದಲ್ಲಿ ಇರ್ತಕ್ಕಂಥವನು ಆತನು ಆಗಿದ್ದಾನೆ. This once for all sacrifice makes the people perfect. ಆತನ ಒಂದೇ ಸಾರಿ ಆ ಒಂದು ಯಜ್ಞ ಮಾಡಿ ಮುಗಿಸುವ ದೆಸೆಯಿಂದ ಜನರನ್ನ ಆತನು ಪರಿಪೂರ್ಣರಾಗಿ ಆತನು ಮಾಡ್ಲಿಕ್ಕೆ ಆತನು ಶಕ್ತನಾಗಿದ್ದಾನೆ. He lives forever. He has an endless life. ಆತನು ಯಾವಾಗಲೂ ಸದಾ ಕಾಲಕ್ಕೂ ಆತನು ಜೀವಿಸ್ತಕ್ಕಂಥವನು ಆತನು ಆಗಿದ್ದಾನೆ. ಆತನಿಗೆ ಅಂತಿಮವಿಲ್ಲ. It is based on God's oath. ಅದು ದೇವರ ಒಂದು ಆಣೆ ಇಡ್ತಕ್ಕಂತ ಒಂದು ಸಂಗತಿಯ ಮೇಲೆ ಆಧಾರಗೊಂಡಿರ್ತಕ್ಕಂಥದ್ದಾಗಿದೆ. It is unchangeable. ಅದು ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ. It is superior to Aaronic priesthood. ಆರೋನನ ಯಾಜಕೋದ್ಯೋಗಕ್ಕಿಂತಲೂ ಸಹ ಉನ್ನತವಾದಂತಹ ಯಾಜಕೋದ್ಯೋಗ ಕರ್ತನಾದಂತಹ ಯೇಸು ಕ್ರಿಸ್ತನದಾಗಿದೆ. So in verse 26, the author is saying, it is such a priest we required, we need. ಇಂಥವನೇ ನಮಗೆ ಬೇಕಾದ ಮಹಾಯಾಜಕನು ಎಂಬುದಾಗಿ ಬರಹಗಾರನು ಅದನ್ನು ತಿಳಿಸ್ತಾನೆ. He is the only one who can put one hand on the holy God and put another hand on sinful men and reconcile them. ಆತನೊಬ್ಬನೇ ಆತನು ದೇವರ ಬಳಿಯಲ್ಲಿ ಒಂದು ಹಸ್ತವನ್ನ ಇಟ್ಟು ಪರಿಶುದ್ಧ ದೇವರ ಕಡೆ ಪರಿಶುದ್ಧ ದೇವರ ಮೇಲೆ ಕೈಯನ್ನ ಆತನು ಒಂದು ಕೈಯನ್ನಿಟ್ಟು ಇನ್ನೊಂದು ಕೈಯನ್ನ ಪಾಪಮಯವಾದಂತ ಪಾಪಿಯ ಮೇಲೆ ಆತನು ಕೈಯನ್ನಿಟ್ಟು
ಅವ್ರನ್ನಿಬ್ಬರನ್ನು ಸಂಧಾನ ಮಾಡ್ಲಿಕ್ಕೆ ಈತನೊಬ್ಬನೇ ಮಹಾಯಾಜಕನು ಆತನಾಗಿದ್ದಾನೆ. God don't need to be reconciled because he's always holy. We needed to be reconciled with God. ನಾವು ದೇವರಿಗೆ ಸಂಧಾನ ಬೇಕಾಗಿಲ್ಲ, ಯಾಕಂದ್ರೆ ಆತನು ಯಾವಾಗಲೂ ಆತನು ಪರಿಶುದ್ಧನಾಗಿ ಆತನು ಇರ್ತಕ್ಕಂಥವನಾಗಿದ್ದಾನೆ. ಆದ್ರೆ ನಾವು ಪಾಪಿಗಳಾಗಿರ್ತಕ್ಕಂಥವನು, ನಮಗೆ ಆ ಒಂದು ಸಂಧಾನ ದೇವರೊಟ್ಟಿಗೆ ನಮಗೆ ಅವಶ್ಯಕತೆಯಾಗಿ ಬೇಕಾಗಿರ್ತಕ್ಕಂಥದ್ದಾಗಿದೆ. We needed a high priest like Jesus Christ. ನಮಗೆ ಅದಕ್ಕೋಸ್ಕರವಾಗಿ ಇಂಥ ಮಹಾಯಾಜಕನಾದಂತ ಕರ್ತನಾದಂತ ಯೇಸು ಕ್ರಿಸ್ತನು ನಮಗೆ ಬೇಕಾಗಿರ್ತಕ್ಕಂಥವನಾತನಾಗಿದ್ದಾನೆ. Now we will look at I'm following the notes from the Emmaus correspondence course on the study of Hebrews. ನಾನು MIS ಕರೆಸ್ಪಾಂಡೆನ್ಸಿ ಒಂದು ಕೋರ್ಸ್ ನ ಒಂದು ಪುಸ್ತಕವಾಗಿರ್ತಕ್ಕಂಥದ್ದು, ಅದು ಇಬ್ರಿಯರಿಗೆ ಬರೆದ ಪತ್ರಿಕೆಯ ಮೂಲಕವಾಗಿ ತಿಳಿಸ್ತಕ್ಕಂಥ ಅಧ್ಯಯನ ಭಾಗವಾಗಿ ಇರತಕ್ಕಂಥ ಪುಸ್ತಕ. ಅದರ ಮೂಲಕವಾಗಿ ನಾನು ಕೆಲವು ಸಂಗತಿಯನ್ನು ನಾನು ತಿಳಿಸ್ತೇನೆ. There we have a comparison between Melchizedek and Jesus Christ. ಕರ್ತನಾದಂತ ಯೇಸು ಕ್ರಿಸ್ತನಿಗೂ ಮೆಲ್ಕಿಜೆದೇಕನಿಗೂ ಇರತಕ್ಕಂತ ಆ ಒಂದು ಹೋಲಿಕೆಯ ಸಂಗತಿಗಳನ್ನ ನಾವು ನೋಡ್ತೇವೆ. There are 9 things that are similar between Melchizedek and the Lord Jesus Christ. ಕರ್ತನಾದಂತ ಯೇಸು ಕ್ರಿಸ್ತನು ಮೆಲ್ಕಿಜೆದೇಕನಿಗೂ ಒಂದೇ ರೀತಿಯಾಗಿರ್ತಕ್ಕಂಥ 9 ಸಂಗತಿಗಳ ಕುರಿತಾಗಿ ನಾವು ನೋಡ್ತೇವೆ. We will quickly look at that. ಅದನ್ನ ನಾವು ಬಹಳ ಬೇಗ ನಾವು ನೋಡಿಕೊಳ್ಳೋಣ. Number 1, ಒಂದನೇದಾಗಿ Melchizedek was a king priest. ಮೆಲ್ಕಿಜೆದೇಕನು ಆತನು ಅರಸನ ಒಂದು ಯಾಜಕೋದ್ಯೋಗವನ್ನು ಮಾಡ್ತಕ್ಕಂಥವನು ಆತನಾಗಿದ್ದನು. And the Lord Jesus Christ is also a king and priest. ಕರ್ತನಾದಂತ ಯೇಸು ಕ್ರಿಸ್ತನು ಸಹ ಆತನು ಅರಸನು ಮತ್ತು ಮಹಾಯಾಜಕನು ಆತನಾಗಿದ್ದನು. Number 2, ಎರಡನೇದಾಗಿ Melchizedek was called the king of righteousness. ಮೆಲ್ಕಿಜೆದೇಕನು ಆತನು ನೀತಿಯ ಒಂದು ಯಾಜಕನು ಎಂಬುದಾಗಿ ಕರೆಯಲ್ಪಟ್ಟನು. ರಾಜನು ಎಂಬುದಾಗಿ ಕರೆಯಲ್ಪಟ್ಟನು. And Jesus Christ is also called the king of righteousness in Jeremiah 23 verse 6. ನಾವು ಈ ಯೆರೆಮೀಯನ ಪುಸ್ತಕ 23ನೇ ಅಧ್ಯಾಯ 6ನೇ ವಚನದಲ್ಲಿ Jesus is also called king of righteousness. ಕರ್ತನಾದಂತ ಯೇಸು ಕ್ರಿಸ್ತನು ಸಹ ಆತನು ನೀತಿಯ ಅರಸನು ಎಂಬುದಾಗಿ ಕರೆಯಲ್ಪಟ್ಟಿದ್ದಾನೆ. Number 3, ಮೂರನೇದಾಗಿ he was a king of Salem. ಸಾಲೇಮಿನ ಅರಸನು ಎಂಬುದಾಗಿ ಆತನು ಕರೆಯಲ್ಪಟ್ಟಿದ್ದಾನೆ. Or king of peace. ಅಥವಾ ಸಮಾಧಾನದ ಒಂದು ಅರಸನು. In Romans 5:1 we read, through Jesus Christ we have peace with God. ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನದ ಪ್ರಕಾರವಾಗಿ ನಾವು ನೋಡ್ತಕ್ಕಂತ ಸಂಗತಿ ಏನಂತಂದ್ರೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನದಲ್ಲಿ, ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ. And Psalm 110 says that he will be the king of Jerusalem one day. ಒಂದು ದಿವಸ ಆತನು ಯೆರೂಸಲೇಮಿನ ಅರಸನು ಆತನು ಆಗಿರುತ್ತಾನೆ ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ನಾವು ಕೀರ್ತನೆ 110ರಲ್ಲಿ ನಾವು ನೋಡ್ತಕ್ಕಂಥವನ್ನಾಗಿದ್ದೇವೆ. Number 4, ನಾಲ್ಕನೇದಾಗಿ Melchizedek had no recorded father or mother in the record. ಈ ಒಂದು ನಮೂದಿಸಲ್ಪಟ್ಟಿರ್ತಕ್ಕಂಥ ಆತನಿಗೆ ಯಾವ ಪಿತೃ ಆಗಲಿ ತಂದೆ ತಾಯಿಗಳು ಇರ್ತಕ್ಕಂಥ ಒಂದು ಸಂಗತಿಯನ್ನ ನಾವು ನೋಡುವುದಿಲ್ಲ. Jesus Christ also in his divine nature, he is without earthly father or mother. ಆದ್ರೆ ಆತನ ಒಂದು ದೈವಿಕವಾದಂತಹ ಒಂದು ಸಂಬಂಧದಲ್ಲಿ ಈ ಒಂದು ಭೂಮಿಯ ಮೇಲೆ ಆತನಿಗೆ ಯಾವ ರೀತಿಯಾದಂತ ತಂದೆ ತಾಯಿಗಳಾಗ್ಲಿ ಆತನಿಗೆ ಇಲ್ಲ. Number 5, ಐದನೇದಾಗಿ Melchizedek is without genealogy. In other words, there's no genealogy recorded. ಆದ್ರೆ ಈ ಒಂದು ಮೆಲ್ಕಿಜೆದೇಕನಿಗೆ ಯಾವ ಒಂದು ವಂಶಾವಳಿಯ ಕ್ರಮ ನಮಗೆ ದೇವರ ವಾಕ್ಯದಲ್ಲಿ ನಮಗೆ ತಿಳಿಸಲ್ಪಟ್ಟಿಲ್ಲ. So there is no priestly ancestry. ಈ ಒಂದು ಯಾಜಕೋದ್ಯೋಗದ ಒಂದು ವಂಶ ಪಾರಂಪರ್ಯ ಆತನಿಗೆ ಇಲ್ಲ. The Lord Jesus Christ also is without any priestly ancestry. ಅದಕ್ಕೋಸ್ಕರವಾಗಿ ಕರ್ತನಾದಂತ ಯೇಸು ಕ್ರಿಸ್ತನು ಸಹ ಆ ಒಂದು ಯಾಜಕೋದ್ಯೋಗದ ಆ ಒಂದು ಪಾರಂಪರ್ಯವಾದಂತ ಸಂಗತಿ ಆತನಲ್ಲಿ ಇಲ್ಲ. He did not come from the Levite tribe. He came from the tribe of Judah. ಆತನು ಲೇವಿಯ ಕುಲದಿಂದ ಬಂದಂತವನು ಆತನು ಆಗಿರಲಿಲ್ಲ, ಆದ್ರೆ ಆತನು ಯೂದ ಕುಲದಿಂದ ಬಂದಂತವನು ಆತನು ಆಗಿದ್ದನು. Number 6,
ಆರನೇದಾಗಿ Melchizedek has no recorded birth or end of life. ಆ ಮೆಲ್ಕಿಜೆದೇಕನಿಗೆ ಆತನ ಹುಟ್ಟುವಿಕೆ ಅಥವಾ ಆತನ ಅಂತಿಮವಾದಂತ ಸ್ಥಿತಿ ಆತನ ಜೀವಿತದಲ್ಲಿ ನಾವು ನೋಡುವುದಿಲ್ಲ. Again, we are talking about what the Bible does not record. ನಾವು ನೋಡ್ತಾ ಇರತಕ್ಕ ಸಂಗತಿ ಅಂದ್ರೆ ಸತ್ಯವೇದದಲ್ಲಿ ನಮೂದಿಸಲ್ಪಡದೇ ಇರತಕ್ಕಂತ ಅವರ ಕುರಿತಾಗಿ ಇರತಕ್ಕಂತ ಸಂಗತಿ. In that sense, in divine nature, Jesus Christ also has no birth or end of life. ಅದಕ್ಕೂ ಅದೇ ರೀತಿಯಾಗಿ ಕರ್ತನಾದಂತ ಯೇಸು ಕ್ರಿಸ್ತನಿಗೂ ಸಹ ಒಂದು ಹುಟ್ಟುವಿಕೆ, ಪ್ರಾರಂಭ, ಅಂತಿಮ ಒಂದು ಸಂಗತಿ ಇಲ್ಲ. Number 7. ಏಳನೇದಾಗಿ Melchizedek priesthood is not interrupted by death. ಈ ಒಂದು ಮೆಲ್ಕಿಜೆದೇಕನ ಯಾಜಕೋದ್ಯೋಗವು ಆ ಒಂದು ಮರಣದಲ್ಲಿ ಆತನಿಗೆ ಅದು ಅಡ್ಡಿಯಾಗಿರ್ತಕ್ಕಂಥ ಸಂಗತಿ ಆಗಿರಲಿಲ್ಲ. Again, it is not recorded. ಅದು ಸಹ ಇಲ್ಲಿ ನಮಗೆ ದೇವರ ವಾಕ್ಯದಲ್ಲಿ ತಿಳಿಸುವುದಿಲ್ಲ. Our Lord's priesthood is also eternal. ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ಒಂದು ಯಾಜಕೋದ್ಯೋಗವು ಸಹ ಅದು ನಿರಂತರಕ್ಕೂ ಇರತಕ್ಕಂತಹದ್ದು. Number 8. ಎಂಟನೇದಾಗಿ Melchizedek blessed Abraham. ಮೆಲ್ಕಿಜೆದೇಕನು ಆತನು ಅಬ್ರಹಾಮನನ್ನು ಆಶೀರ್ವದಿಸಿದನು. Now we read in verse 25 that he blesses or saves. I'm talking about Jesus Christ. ನಾವು ಓದಿದಂತ 28ನೇ ವಚನದಲ್ಲಿ 25ನೇ ವಚನದಲ್ಲಿ ನಾವು ಓದಿದಂತ ಸಂಗತಿ he saves or blesses all who come to God through him. ಆದ ಕಾರಣ ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನ ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ. ರಕ್ಷಿಸುವುದು also means blessing them. ರಕ್ಷಿಸುವುದು ಎಂಬುದಾಗಿ ಹೇಳ್ತಕ್ಕಂತ ಸಂದರ್ಭದಲ್ಲಿ ಅವರನ್ನ ಆಶೀರ್ವದಿಸ್ತಕ್ಕಂತಹದ್ದು. Number 9. ಒಂಬತ್ತನೇದಾಗಿ Melchizedek fed Abraham with bread and wine. ಮೆಲ್ಕಿಜೆದೇಕನು ಅಬ್ರಹಾಮನಿಗೆ ರೊಟ್ಟಿ ಮತ್ತು ದ್ರಾಕ್ಷಾರಸವನ್ನ ಆತನು ಉಣ್ಣುವುದಕ್ಕೆ ಕೊಟ್ಟನು. In other words, he sustained Abraham. ಇನ್ನೊಂದು ರೀತಿಯಲ್ಲಿ ನಾವು ನೋಡುವಾಗ ಅಬ್ರಹಾಮನಿಗೆ ಆತನು ಆ ಒಂದು ಪೋಷಿಸ್ತಕ್ಕಂತ ಒಂದು ಸಂಗತಿಯನ್ನ ನಾವು ನೋಡ್ತೇವೆ. Of course, we don't read that in Hebrews, but we read that in Genesis 14. ಆ ಒಂದು ಸಂಗತಿಯನ್ನ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಓದುವುದಿಲ್ಲ, ನಾವು ಆದಿಕಾಂಡ ಪುಸ್ತಕ 14ನೇ ಅಧ್ಯಾಯದಲ್ಲಿ ಅದನ್ನ ನಾವು ನೋಡ್ತೇವೆ. The same way the Lord Jesus Christ feeds his people as the bread of life. ಅದೇ ರೀತಿಯಾಗಿ ಕರ್ತನಾದಂತ ಯೇಸು ಕ್ರಿಸ್ತನು ಜೀವಕರವಾದಂತ ರೊಟ್ಟಿಯ ಮೂಲಕವಾಗಿ ತನ್ನ ಜನರನ್ನ ಆತನು ಪೋಷಿಸುವಂತವನು ಆತನಾಗಿದ್ದಾನೆ. Not only that, we enjoy fellowship in the Lord's Supper through the bread and wine. ಅದಕ್ಕೋಸ್ಕರವಾಗಿ ಆತನ ಮಕ್ಕಳಿಗೆ ಕರ್ತನಾದಂತ ಯೇಸು ಕ್ರಿಸ್ತನ ಮೇಜಿನಲ್ಲಿ ರೊಟ್ಟಿ ಮತ್ತು ದ್ರಾಕ್ಷಾರಸದಲ್ಲಿ ಅದರ ಮೂಲಕವಾಗಿ ನಾವು ಅನ್ಯೋನ್ಯತೆಯನ್ನು ನಾವು ಹೊಂದತಕ್ಕಂಥವನ್ನಾಗಿದ್ದೇವೆ. These are the 9 similarities between Melchizedek and our Lord. ಈ ಒಂದು 9 ಸಂಗತಿಗಳು ಕರ್ತನಾದಂತ ಯೇಸು ಕ್ರಿಸ್ತನಿಗೂ ಮೆಲ್ಕಿಜೆದೇಕನಿಗೂ ಇರತಕ್ಕಂತ ಒಂದೇ ರೀತಿಯಾದಂತ ಸಂಗತಿಗಳ ಕುರಿತಾಗಿ ನಾವು ನೋಡಿದ್ದೇವೆ. And now we will look at the contrast between Aaron's priest and the Lord's priesthood. ನಾವು ಈ ಇರತಕ್ಕಂತ ಮುಂದಿನ ಸಂಗತಿಯನ್ನ ಆರೋನನ ಒಂದು ಯಾಜಕೋದ್ಯೋಗಕ್ಕೂ ಕರ್ತನಾದಂತ ಯೇಸು ಕ್ರಿಸ್ತನ ಮಹಾಯಾಜಕನ ಉದ್ಯೋಗಕ್ಕೂ ಇರತಕ್ಕಂತ ವಿರುದ್ಧತನವನ್ನ ನಾವು ನೋಡೋಣ. Number 1. ಒಂದನೇದಾಗಿ Aaron's priesthood was Levitical Aaronic priesthood. ಆರೋನನ ಒಂದು ಯಾಜಕೋದ್ಯೋಗವು ಅದು ಲೇವಿಯ ಒಂದು ಯಾಜಕೋದ್ಯೋಗದ ಒಂದು ಕುರಿತಾಗಿರ್ತಕ್ಕಂಥದ್ದಾಗಿತ್ತು. But Christ is Melchizedek's order. ಆದ್ರೆ ಕರ್ತನಾದಂತ ಯೇಸು ಕ್ರಿಸ್ತನದು ಮೆಲ್ಕಿಜೆದೇಕನ ಯಾಜಕೋದ್ಯೋಗಕ್ಕೆ ಅನುಗುಣವಾದಂತದ್ದಾಗಿತ್ತು. Number 2. ಎರಡನೇದಾಗಿ Aaron was only a high priest. ಆರೋನನು ಆತನು ಮಹಾಯಾಜಕನು ಮಾತ್ರವೇ ಆತನು ಆಗಿದ್ದನು. Lord Jesus Christ is high priest and king. ಆದ್ರೆ ಕರ್ತನಾದಂತ ಯೇಸು ಕ್ರಿಸ್ತನು ಮಹಾಯಾಜಕನು ಮತ್ತು ಅರಸನು ಆತನು ಆಗಿದ್ದನು. When you look at the effect of their ministry, ಅವರ ಒಂದು ಸೇವೆಯ ಒಂದು ಪರಿಣಾಮಕಾರಿಯಾದಂತ ಸಂಗತಿಯನ್ನು ನೋಡಬೇಕಾದ್ರೆ Aaron could not bring perfection to the people. ಆ ಜನರಿಗೆ ಆ ಒಂದು ಪರಿಪೂರ್ಣತ್ವವನ್ನ ತರಲಿಕ್ಕೆ ಆರೋನನಿಗೆ ಆಗ್ತಿರಲಿಲ್ಲ. But Christ was able to. ಆದ್ರೆ ಕರ್ತನಾದಂತ ಯೇಸು ಕ್ರಿಸ್ತನಿಗೆ ಅದು ಸಾಧ್ಯವಾಗಿತ್ತು. When you look at the function
ನೀವು- of the different both priests. ಈ ಇಬ್ಬರ ಒಂದು ಯಾಜಕೋದ್ಯದ ಕುರಿತಾಗಿರ್ತಕ್ಕಂತ ಒಂದು ಪರಿಣಾಮವನ್ನು ನೋಡುವಾಗ Aaron's was based on the old covenant. ಆರೋನನ ಒಂದು ಯಾಜಕೋದ್ಯೋಗವು ಹಳೆಯ ಒಂದು ಒಡಂಬಡಿಕೆ ಯಾಜಕೋದ್ಯೋಗವಾಗಿತ್ತು. It was weak. ಅದು ಬಲಹೀನತೆಯಾಗಿತ್ತು. It was useless. ಅದು ಪ್ರಯೋಜನಕಾರಿ ಆಗಿರಲಿಲ್ಲ. There was no guarantor, no ಒಂದು ನಿಶ್ಚಿತತ್ವ ಇರಲಿಲ್ಲ. But Lord Jesus Christ is based on new covenant. ಕರ್ತನಾದಂತ ಯೇಸು ಕ್ರಿಸ್ತನ ಒಂದು ಯಾಜಕೋದ್ಯೋಗವು ಅದು ಹೊಸ ಒಡಂಬಡಿಕೆಯ ಒಂದು ಯಾಜಕೋದ್ಯೋಗವಾಗಿತ್ತು. He is the guarantor of the new covenant. ಆ ಒಂದು ಹೊಸ ಒಡಂಬಡಿಕೆಗೆ ಆತನು ಕಾತರತ್ವದಿಂದ ಇರತಕ್ಕಂತ ಒಂದು ಯಾಜಕೋದ್ಯೋಗವಾಗಿತ್ತು. Fourthly, when you look at the basis of these two priesthood, ಈ ಒಂದು ಎರಡು ತಲಹದಿ ಈ ಒಂದು ಯಾಜಕೋದ್ಯೋಗ ತಳಹದಿಯನ್ನ ನಾವು ನೋಡ್ತಕ್ಕಂಥದ್ದಾಗಿದ್ರೆ, Aaron's was a system based on earthly rules. ಈ ಆರೋನನ ಒಂದು ಯಾಜಕೋದ್ಯೋಗವು ಈ ಒಂದು ಲೋಕದ ಒಂದು ನಿಯಮಗಳಿಗೆ ಅನುಸಾರವಾಗಿರ್ತಕ್ಕಂಥದ್ದಾಗಿತ್ತು. But Jesus Christ is based on the power of an endless life. ಆದ್ರೆ ಕರ್ತನಾದಂತ ಯೇಸು ಕ್ರಿಸ್ತನದು ಆ ಒಂದು ಅಂತಿಮವಿಲ್ಲದೆ ಇರತಕ್ಕಂತ ಒಂದು ಶಕ್ತಿಯಿಂದ ಕೂಡಿದಂತದ್ದಾಗಿತ್ತು. And when you look at the inauguration of the priesthood, ಈ ಒಂದು ಯಾಜಕೋದ್ಯೋಗದ ಒಂದು ಪ್ರಾರಂಭದ ಕುರಿತಾಗಿ ನಾವು ನೋಡುವಂತದ್ದಾಗಿದ್ರೆ, Aaron's is only by the commandment. ಆರೋನದು ಅದು ಒಂದು ಆಜ್ಞೆಯ ಮೂಲಕವಾಗಿ ಅದು ನಡೀತಕ್ಕಂಥದ್ದಾಗಿತ್ತು. But the Lord's was by appointment and God's oath. ಆದರೆ ಕರ್ತನಾದಂತ ಯೇಸು ಕ್ರಿಸ್ತನು ಅದಕ್ಕೋಸ್ಕರವಾಗಿ ನೇಮಿಸಲ್ಪಟ್ಟಂತವನಾಗಿದ್ದುಕೊಂಡು ದೇವರ ಆಣೆಯ ಮೇಲೆ ಅದು ನಡೀತಕ್ಕಂಥದ್ದಾಗಿತ್ತು. Number 7. ಏಳನೇದಾಗಿ, when you look at the duration, how long the Aaronic priesthood was transitory with many successors, many others came after him. ಈ ಒಂದು ಯಾಜಕೋದ್ಯೋಗದ ಕಾಲಮಿತಿಯನ್ನ ನಾವು ನೋಡ್ತಕ್ಕಂಥ ಸಂದರ್ಭದಲ್ಲಿ ಆರೋನನ ಒಂದು ಯಾಜಕೋದ್ಯೋಗವು ಆ ಒಂದು ಸಂಗತಿ ಅದು ಶಾಶ್ವತವಾಗಿರ್ತಕ್ಕಂಥದ್ದಾಗಿರ್ಲಿಲ್ಲ. ಆತನು ಆ ಒಂದು ಯಾಜಕೋದ್ಯೋಗವನ್ನ ಬೇರೆಯವರಿಗೆ ರವಾನಿಸತಕ್ಕಂತ ಒಂದು ಸಂಗತಿಯಾಗಿ ಆಗಿರ್ತಕ್ಕಂಥದ್ದಾಗಿತ್ತು. When you look at our Lord Jesus Christ, it is unchangeable without any succession. ಆದ್ರೆ ಕರ್ತನಾದಂತ ಯೇಸು ಕ್ರಿಸ್ತನ ಆ ಒಂದು ಯಾಜಕೋದ್ಯೋಗವು ಯಾರಿಗೂ ಸಹ ರವಾನಿಸಲ್ಪಡ್ತಕ್ಕಂಥದ್ದಾಗಿರ್ಲಿಲ್ಲ. ಬೇರೆ ಯಾರು ಸಹ ಒಂದು ಸ್ಥಾನವನ್ನ ವಹಿಸ್ಲಿಕ್ಕೂ ಸಾಧ್ಯವಾಗಿರ್ತಕ್ಕಂಥದ್ದಾಗಿರ್ಲಿಲ್ಲ. Number 8, when you look at the character of these two priesthood, ಎಂಟನೇದಾಗಿ ನಾವು ಈ ಇಬ್ಬರ ಒಂದು ಗುಣಲಕ್ಷಣಗಳನ್ನ ಯಾಜಕೋದ್ಯೋಗದ ಗುಣಲಕ್ಷಣವನ್ನು ನೋಡುವಾಗ, Aaron's was a sinful high priest offering sacrifice first for himself. ಆರೋನನು ಆತನು ಮಹಾಪಾಪಿ ಆತನು ಆಗಿದ್ದುಕೊಂಡು ಆ ಒಂದು ತನ್ನ ಒಂದು ಪಾಪಕ್ಕೋಸ್ಕರವಾಗಿ ಮೊದಲನೇದಾಗಿ ಆತನು ಯಜ್ಞವನ್ನ ಸಮರ್ಪಿಸಿ ಆತನು ನಂತರವಾಗಿ ಇತರರಿಗೆ ಸಮರ್ಪಿಸಬೇಕಾದಂತ ಒಂದು ಸಂಗತಿ ಆಗಿತ್ತು. ಮಹಾಪಾಪಿ ಅಂತ ಪದವನ್ನು ಚೇಂಜ್ ಮಾಡಿ ಆತನು ಪಾಪಿಯಾಗಿ ಆತನು ಪಾಪಿ. But Lord Jesus Christ is sinless. He only had to sacrifice for others. ಆದ್ರೆ ಕರ್ತನಾದಂತ ಯೇಸು ಕ್ರಿಸ್ತನು ಆತನು ಮಹಾಯಾಜಕನು ಆತನು ಆಗಿದ್ದನು. ಆತನು ಪಾಪರಹಿತನಾಗಿದ್ದುಕೊಂಡು ಇತರರ ಪಾಪವನ್ನ ಆತನು ಪರಿಹಾರ ಮಾಡುವಂತ ಯಾಜಕನು ಮಾತ್ರವೇ ಆತನು ಆಗಿದ್ದಾನೆ. His sacrifice was only for others. ಆತನ ಒಂದು ಯಜ್ಞ ಇತರರಿಗೆ ಮಾತ್ರವೇ ಅದು ಆಗಿರ್ತಕ್ಕಂಥದ್ದಾಗಿದೆ. Number 9. ಒಂಬತ್ತನೇದಾಗಿ, the animal sacrifices had to be repeated. ಈ ಒಂದು ಪ್ರಾಣಿಯ ಒಂದು ಯಜ್ಞ ಅದು ಪದೇ ಪದೇ ಮಾಡಬೇಕಾದಂತ ಒಂದು ಸಂಗತಿ ಆಗಿದೆ. But the Lord's offering was once for all. ಆದರೆ ಕರ್ತನಾದಂತ ಯೇಸು ಕ್ರಿಸ್ತನ ಯಜ್ಞ ಒಂದೇ ಸಾರಿ ಅದು ಮಾಡಿ ಮುಗಿಸಲ್ಪಟ್ಟಿರ್ತಕ್ಕಂಥದ್ದಾಗಿದೆ. Number 10. ಹತ್ತನೇದಾಗಿ, in Aaronic priesthood, ಆರೋನನ ಒಂದು ಯಾಜಕೋದ್ಯೋಗದಲ್ಲಿ they were weak men with no divine strength to help others. ಅವರಿಗೆ ಬಲಹೀನರಾಗಿದ್ದುಕೊಂಡು ಇತರರಿಗೆ ಸಹಾಯಿಸುವಂತ ಒಂದು ಸಂಗತಿಯಲ್ಲಿ ಅವರು ಇರ್ತಕ್ಕಂಥವರಾಗಿರ್ಲಿಲ್ಲ. They couldn't take others to God's presence. ದೇವರ ಸನ್ನಿಧಾನಕ್ಕೆ ಇತರರನ್ನ ನಡೆಸುವಂತ ತೆಗೆದುಕೊಂಡು ಹೋಗ್ತಕ್ಕಂತ ಒಂದು ಕೆಲಸ ಅವ್ರಿಗೆ ಸಾಧ್ಯವಾಗಲಿಲ್ಲ. But the Son of God, the Lord Jesus Christ, by his divine nature, with his divine resources,
he is able to help us in time of need. ಆದ್ರೆ ಕರ್ತನಾದಂತ ಕರ್ತನಾದ ಯೇಸು ಕ್ರಿಸ್ತನ ಯಾಜಕೋದ್ಯೋಗದಲ್ಲಿ ಇತರರನ್ನ ಅಗತ್ಯತೆಯಲ್ಲಿ ಇರ್ತಕ್ಕಂತ ಜನರಿಗೆ ಆತನ ಸಹಾಯಿಸಿ ಅವರಿಗೆ ದೇವರ ಬಳಿಗೆ ತೆಗೆದುಕೊಂಡು ಹೋಗ್ತಕ್ಕಂತ ಒಂದು ಸಂಗತಿಯನ್ನ ದೇವಕುಮಾರನಾಗಿ ಆತನು ಮಾಡಿದ್ದಾನೆ. Finally, ಕೊನೆಯದಾಗಿ the Aaronic priesthood was on earth in an earthly sanctuary. ಈ ಒಂದು ಆರೋನನ ಯಾಜಕೋದ್ಯೋಗವು ಈ ಒಂದು ಲೋಕಕ್ಕೆ ಸೀಮಿತವಾಗಿರ್ತಕ್ಕಂತ ಒಂದು ಯಾಜಕೋದ್ಯೋಗವಾಗಿ ಅದು ಇರತಕ್ಕಂಥದ್ದಾಗಿತ್ತು. In a earthly sanctuary, ಒಂದು ಲೋಕದಲ್ಲಿ ಇದ್ದ ಒಂದು ಪರಿಶುದ್ಧ ಸ್ಥಳದಲ್ಲಿ, ಈ ಲೋಕದಲ್ಲಿ ಪರಿಶುದ್ಧವಾದಂತ ಸ್ಥಳ ಎಂಬುದಾಗಿ ಕರೀತಕ್ಕಂತ ಸ್ಥಳದಲ್ಲಿ ಅದು ಆತನ ಯಾಜಕೋದ್ಯೋಗ ನಡೆಸ್ತಕ್ಕಂಥದ್ದಾಗಿತ್ತು. That is in the tabernacle. ಅದು ಒಂದು ದೇವದರ್ಶನದ ಗುಡಾರದಲ್ಲಿ. But in our Lord's priesthood is in heaven, in the true tabernacle. ಆದ್ರೆ ಕರ್ತನಾದಂತ ಯೇಸು ಕ್ರಿಸ್ತನ ಆ ಒಂದು ಯಾಜಕೋದ್ಯೋಗವು ಅದು ನಿಜವಾದಂತ ದೇವದರ್ಶನದ ಗುಡಾರ ಎಂಬುದಾಗಿರತಕ್ಕಂಥ ದೇವರ ಸನ್ನಿಧಾನದಲ್ಲಿ ಅದು ನಡೀತಕ್ಕಂಥದ್ದಾಗಿದೆ. So we look at the similarities between Melchizedek and the Lord Jesus Christ. ನಾವು ಮೆಲ್ಕಿಜೆದೇಕನು ಮತ್ತು ಕರ್ತನಾದಂತ ಯೇಸು ಕ್ರಿಸ್ತನಿಗಿರ್ತಕ್ಕಂಥ ಒಂದೇ ರೀತಿಯಾದಂತ ಸಂಗತಿಯನ್ನ ನಾವು ನೋಡಿದ್ದೇವೆ. We also see the contrast between Aaronic priesthood and the Lord Jesus Christ priesthood. ಅದೇ ಸಂದರ್ಭದಲ್ಲಿ ಆರೋನನ ಒಂದು ಯಾಜಕೋದ್ಯೋಗ ಮತ್ತು ಕರ್ತನಾದಂತ ಯಾಜಕೋದ್ಯೋಗ ಅವ್ರಿಗಿರ್ತಕ್ಕಂಥ ವ್ಯತ್ಯಾಸದ ಕುರಿತಾಗಿ ನೋಡಿದ್ದೇವೆ. Such a high priest is the one whom we need. ಇಂಥವನೇ ನಮಗೆ ಬೇಕಾದಂತ ಮಹಾಯಾಜಕನು. I have a few more minutes. Let's quickly read chapter 8 verse 1 and 2 only. ನಾವು ಈಗ ಸ್ವಲ್ಪ ಸಮಯ ನಮಗೆ ಉಂಟು. ನಾವು 8ನೇ ಅಧ್ಯಾಯ 1 ಮತ್ತು 2ನೇ ವಚನವನ್ನ ನಾವು ಓದಿಕೊಳ್ಳೋಣ. ನಾವು ಈಗ ಹೇಳುವ ಸಂಗತಿಗಳಲ್ಲಿ ಮುಖ್ಯವಾದ ಮಾತೇನೆಂದರೆ, ಪರಲೋಕದೊಳಗೆ ಮಹತ್ವವುಳ್ಳ ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನಾರೂಢನಾದಂತ ಮಹಾಯಾಜಕನು ನಮಗಿದ್ದಾನೆ. ಈತನು ಪವಿತ್ರ ಸ್ಥಾನದಲ್ಲಿ, ಅಂದರೆ ಮನುಷ್ಯನು ಹಾಕದೆ ಕರ್ತನೇ ಹಾಕಿದ ನಿಜವಾದ ದೇವದರ್ಶನ ಗುಡಾರದಲ್ಲಿ ಯಾಜಕೋದ್ಯೋಗ ನಡೆಸುವವನಾಗಿದ್ದಾನೆ. In chapter 5 to 7, the author is telling about the superiority of Christ in his person. ನಾವು 5ನೇ ಅಧ್ಯಾಯದಿಂದ 7ನೇ ಅಧ್ಯಾಯದವರೆಗೆ ಈ ಒಂದು ಬರಹಗಾರನು ಕರ್ತನಾದಂತ ಯೇಸು ಕ್ರಿಸ್ತನ ಆ ಒಂದು ಅತ್ಯುನ್ನತವಾದಂತ ಸ್ಥಾನದ ಕುರಿತಾಗಿರ್ತಕ್ಕಂಥ ಯಾಜಕೋದ್ಯದ ಕುರಿತಾಗಿ ಆತ ತಿಳಿಸ್ತಾನೆ. In his person, ಆತನ ವ್ಯಕ್ತಿತ್ವದ ಶ್ರೇಷ್ಠತೆ ಕುರಿತಾಗಿ ಆತ ತಿಳಿಸ್ತಾನೆ. Now he is starting from chapter 8 to 10 in his function, how he is superior. ನಾವು ಇಲ್ಲಿ 8ನೇ ಅಧ್ಯಾಯದಿಂದ 10ನೇ ಅಧ್ಯಾಯದವರೆಗೆ ಆತನ ಕಾರ್ಯನಿರ್ವಹಣೆಯಲ್ಲಿ ಆತನು ಉನ್ನತನು ಹೇಗೆ ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನು ಆತನು ತಿಳಿಸ್ತಾನೆ. He is not only superior in person, he is superior in his function. ಆತನು ವ್ಯಕ್ತಿತ್ವದಲ್ಲಿ ಆತನು ಉನ್ನತನಾಗಿರ್ತಕ್ಕಂಥ ಮಾತ್ರವಲ್ಲದೆ ಆತನ ಕಾರ್ಯ ವೈಖರಿಯಲ್ಲಿಯೂ ಸಹ ಆತನು ಉನ್ನತನಾಗಿಯೇ ಇರತಕ್ಕಂಥವನು ಆತನಾಗಿದ್ದಾನೆ. Remember the context of this epistle. The author is writing primarily to the Hebrew people who became Christians. ಇಲ್ಲಿ ಪ್ರಾಥಮಿಕವಾಗಿ ಇಬ್ರಿಯರಿಗೆ ಬರೆದ ಬರಹಗಾರನು ಇಬ್ರಿಯ ಒಂದು ಕ್ರೈಸ್ತ ಹಿನ್ನೆಲೆಯಿಂದ ಬಂದಂತವರಿಗೆ ಈ ಒಂದು ಪತ್ರವನ್ನ ಆತನು ಬರೀತಕ್ಕಂಥವನಾಗಿದ್ದಾನೆ. As Hebrews, they believed access to God was possible through the institution of Judaism. ಅಂದ್ರೆ ಯೂದ ಧರ್ಮದ ಮೂಲಕ, ಯಹೂದ್ಯ ಧರ್ಮ ಮೂಲಕ ಮಾತ್ರ ಒಬ್ಬ ವ್ಯಕ್ತಿ ದೇವರ ಕಡೆ ಹೋಗುವುದಕ್ಕೆ ಸಾಧ್ಯ ಎಂದ ಒಂದು ಅರಿವಿನಲ್ಲಿ ಅವರಿತ್ತು. ದೇವರ ಈ ಇಬ್ರಿಯರು ಅವರು ದೇವರ ಬಳಿಗೆ ಬರಬೇಕಾದ್ರೆ ಯಹೂದ್ಯ ಧರ್ಮದ ಕೆಲವು ಸಂಗತಿಗಳನ್ನ ಪರಿಪಾಲಿಸುವುದರ ಮೂಲಕವಾಗಿಯೇ ಅವರು ದೇವರ ಸನ್ನಿಧಾನವನ್ನು ಪ್ರವೇಶ ಮಾಡಬಹುದು ಎಂಬುದಾಗಿರ್ತಕ್ಕಂಥ ಅರಿವಿಕೆಯಲ್ಲಿ ಅವರಿದ್ರು. That include the priesthood. ಅವರು ಈ ಒಂದು ಯಾಜಕೋದ್ಯೋಗ ನಡೆಸ್ತಕ್ಕಂಥವರು ಸಹ, the ಪವಿತ್ರ ಸ್ಥಾನ, the sanctuary, ಪವಿತ್ರ ಸ್ಥಾನದಲ್ಲಿ ಇರ್ತಕ್ಕಂಥವರು ಸಹ, the Mosaic covenant, ಮೋಶೆಯ ಒಂದು ಒಡಂಬಡಿಕೆ, the tabernacle, ನಂತರವಾಗಿ ದೇವರ ದರ್ಶನ ಗುಡಾರ, the rituals and the sacrifice that was given through Moses.
ಮೋಶೆಯ ಮುಖಾಂತರವಾಗಿ ಕೊಡಲ್ಪಟ್ಟಿರ್ತಕ್ಕಂತ ಆಚಾರ ಪದ್ಧತಿಗಳು ಸಹ and sacrifices. ಅಂದು ನಂತರವಾಗಿ ಯಜ್ಞಗಳು. So these people were thinking that is the way a person have to go to God. ಅವರು ನೆನೆಸ್ತಾ ಇದ್ರು ಈ ರೀತಿ ಮೂಲಕವಾಗಿ ದೇವರ ಬಳಿಗೆ ಹೋಗ್ಲಿಕ್ಕೆ ಸಾಧ್ಯ ಎಂಬುದಾಗಿ ಅವರು ನೆನೆಸ್ತಾ ಇದ್ರು. So in chapter 8 we are starting a new section whether the author will in which the author will show Jesus Christ is superior to all these institution of Judaism. ಈ ಒಂದು ಇಲ್ಲಿ ಬರಹಗಾರನಾದ ಮೂಲತಃವಾಗಿ ತಿಳಿಸ್ತಾ ಇರ್ತಕ್ಕಂಥ ಸಂಗತಿ ಅಂದ್ರೆ ಈ ಒಂದು ಯಹೂದ್ಯತ್ವದಲ್ಲಿ ಇರತಕ್ಕಂತ ಈ ಎಲ್ಲಾ ನಿಯಮಾವಳಿಗಳು ಇಂತಲೂ ಸಹ ಕರ್ತನಾದಂತ ಯೇಸು ಕ್ರಿಸ್ತನು ಆತನು ಮಹತ್ತರವಾದಂತವನು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ಇಲ್ಲಿ ಆತನು ತಿಳಿಸಿ ಪ್ರಾರಂಭಿಸ್ತಾನೆ. In verse 1 of chapter 8, 8ನೇ ಅಧ್ಯಾಯದ 1ನೇ ವಚನದಲ್ಲಿ he talks about the dignity of our Lord's office. ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ಆ ಒಂದು ಕಾರ್ಯ ಕ್ಷೇತ್ರದ ಮಹತ್ವವನ್ನು ಅದನ್ನು ತಿಳಿಸ್ತಾನೆ. In chapter 7:26 he said such a priest, high priest we required. ಇಂಥವನೇ ನಮಗೆ ಬೇಕಾಗಿರೋ. 26ನೇ ವಚನದಲ್ಲಿ 7ನೇ ಅಧ್ಯಾಯ 26ನೇ ವಚನದಲ್ಲಿ ಇಂಥವನೇ ನಮಗೆ ಬೇಕಾದ ಮಹಾಯಾಜಕನು ಎಂಬುದಾಗಿ ಆತನು ತಿಳಿಸ್ತಾನೆ. But now look at verse 1. 8ನೇ ಅಧ್ಯಾಯ 1ನೇ ವಚನವನ್ನ ನೋಡ್ರಿ. Read it again, brother. ನಾವು ಈಗ ಹೇಳುವ ಸಂಗತಿಗಳಲ್ಲಿ ಮುಖ್ಯವಾದ ಮಾತೇನೆಂದರೆ ಪರಲೋಕದೊಳಗೆ ಮಹತ್ವವುಳ್ಳ ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನಾರೂಢನಾದಂತ ಮಹಾಯಾಜಕನು ನಮಗಿದ್ದಾನೆ. Oh, what a beautiful statement. In 7:26 he said this is the one we need, and now in 8:1 he says we have such a high priest. ಇಲ್ಲಿ 7ನೇ ಅಧ್ಯಾಯ 26ನೇ ವಚನದಲ್ಲಿ ಇಂಥವನೇ ನಮಗೆ ಬೇಕಾದ ಮಹಾಯಾಜಕನಿದ್ದಾನೆ ಎಂಬುದಾಗಿ ಹೇಳಿ 8ನೇ ಅಧ್ಯಾಯ 1ನೇ ವಚನದಲ್ಲಿ ಆತ ತಿಳಿಸ್ತಕ್ಕಂಥ ಸಂಗತಿ ಅಂದ್ರೆ ಇಂಥ ಮಹಾಯಾಜಕರು ನಮಗೋಸ್ಕರವಾಗಿ ಆತನು ಪರಲೋಕದಲ್ಲಿ ದೇವರ ಸಿಂಹಾಸನದ ಬಲಗಡೆಯಲ್ಲಿ ಕೂತಿದ್ದಾನೆ ಎಂಬುದಾಗಿ we have a high priest in heaven. ನಮಗೆ ಮಹಾಯಾಜಕನು ಪರಲೋಕದಲ್ಲಿ ಆತನು ಇರ್ತಕ್ಕಂಥವನು ಆತನು ಆಗಿದ್ದಾನೆ. As Christians we have a great high priest in heaven. ನಾವು ಕ್ರೈಸ್ತರಾಗಿ ಪರಲೋಕದಲ್ಲಿ ನಮಗೆ ಆ ಒಂದು ಮಹಾಯಾಜಕನು ನಮಗೋಸ್ಕರವಾಗಿರ್ತಕ್ಕಂಥವನು ಆತನು ಆಗಿದ್ದಾನೆ. This is the central theme of this epistle. ಈ ಒಂದು ಪತ್ರಿಕೆಯ ಮಧ್ಯಭಾಗದ ಬಹಳ ಮುಖ್ಯವಾದಂತ ಅಂಶ ಸಾರಾಂಶ ಆಗಿದೆ. It is the high priest in heaven. ಈ ಮಹಾಯಾಜಕನು ಪರಲೋಕದಲ್ಲಿ ನಮಗಿದ್ದಾನೆ. And then we have few phrases in this 2 verses. ಇಲ್ಲಿ 2 ವಚನಗಳಲ್ಲಿ ಅನೇಕ ಹೇಳುವಿಕೆಯನ್ನು ನಾವು ನೋಡ್ತೇವೆ. It says that he is at the right hand of God. ಆತನು ದೇವರ ಬಲಗಡೆಯಲ್ಲಿ ಆತನು ಆಸೀನರೂಢನಾಗಿದ್ದಾನೆ. The right hand of a king is considered the place of honor. ಈ ಒಂದು ರಾಜನ ಬಲಗಡೆ ಎಂಬುದಾಗಿ ತಿಳಿಸ್ತಕ್ಕಂತ ಸಂದರ್ಭದಲ್ಲಿ ಆತನಿಗೆ ಕೊಡತಕ್ಕಂತ ಒಂದು ಗೌರವವನ್ನು ತೋರಿಸ್ತದೆ. Oh, we have many verses that talks about the right hand of God. ದೇವರ ಬಲಗಡೆಯಲ್ಲಿ ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ಅನೇಕ ವಾಕ್ಯ ಭಾಗಗಳು ನಾವು ನೋಡ್ತಕ್ಕಂಥವ್ರು ನಾವಾಗಿದ್ದೇವೆ. And it is by the right hand he delivered the Israelites from Egypt. ಆತನ ಬಲ ಬೈಯ ಒಂದು ಆ ಒಂದು ಕಾರ್ಯದ ಮೂಲಕವಾಗಿ ಇಸ್ರಾಯೇಲರನ್ನ ಐಗುಪ್ತ ದೇಶದಿಂದ ಆತನ ಬಿಡುಗಡೆಯನ್ನು ಆತನು ಬಳಸಿದನು. And so the right hand is a place of honor. ಈ ಒಂದು ಬಲಭಾಗ ಎಂಬುದಾಗಿ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಅದು ಆತನಿಗೆ ಸೂಚಿಸ್ತಕ್ಕಂತ ಒಂದು ಗೌರವವಾಗಿರ್ತಕ್ಕಂಥ place of dignity and honor. ಆ ಒಂದು ಮಹತ್ತರವಾದಂತಹ ಸಂಗತಿ ಮತ್ತು ಗೌರವಯುತವಾದಂತಹ ಸಂಗತಿ. Second phrase is that he is seated there. ಆತನು ನಾವು ನೋಡ್ತಕ್ಕಂಥದ್ದೇನು ಆಸನಾರೂಢನಾದಂತಹ ಎಂಬುದಾಗಿ ನೋಡ್ತೇವೆ. It can be translated he has taken his seat. ಆದ್ರೆ ಇನ್ನೊಂದು ನಾವು ಭಾಷಾಂತರಿಸಬಹುದು ಎಂಬುದಾಗಿ ಹೇಳ್ತಕ್ಕಂಥದ್ದು ಏನಂದ್ರೆ ಆತನ ಸ್ಥಾನವನ್ನ ಆತನು ವಹಿಸಿದ್ದಾನೆ. Yeah, God invited him after his finished work to take that place of honor and seated there. ದೇವರು ತನ್ನ ಒಂದು ಮಗನ ಕಾರ್ಯವನ್ನ ಮುಗಿಸಿ ಆತನು ಹಿಂತಿರುಗಿ ಪರಲೋಕಕ್ಕೆ ಏರಿ ಹೋದಾಗ ಆತನ ಸ್ಥಾನವನ್ನ ವಹಿಸುವುದಕ್ಕೋಸ್ಕರವಾಗಿ ಆತನನ್ನ ಕರೆದಂತವನು ಆತನಾಗಿದ್ದಾನೆ. Seated also means the work is finished. ಈ ಒಂದು ಆತನು ಕೂತುಕೊಂಡನು ಆಸೀನರೂಢನಾದನು ಎಂಬುದಾಗಿ ಹೇಳುವಂತ ಸಂದರ್ಭದಲ್ಲಿ
ಆತನು ಕಾರ್ಯವನ್ನ ಮುಗಿಸಿರ್ತಕ್ಕಂಥ ಕೆಲಸವನ್ನ ಅದು ತೋರಿಸ್ತಕ್ಕಂಥದ್ದಾಗಿದೆ. He finished his sacrificial work, sacrifice work. ಆತನ ಒಂದು ತ್ಯಾಗ ಮೂರಕವಾದಂತ ಯಜ್ಞದ ಕಾರ್ಯವನ್ನ ಮುಗಿಸಿದಂತ ಕಾರ್ಯವನ್ನ ಅದು ತೋರಿಸ್ತಕ್ಕಂಥದ್ದಾಗಿದೆ. When you look at the Old Testament priesthood, ಹಳೆ ಒಡಂಬಡಿಕೆಯ ಯಾಜಕೋದ್ಯೋಗವನ್ನ ನೀವು ನೋಡುವಾಗ, in the tabernacle there was never a chair for them to sit. ಆ ಒಂದು ದೇವರ ದರ್ಶನ ಗುಡಾರದಲ್ಲಿ ಅವರು ಕೂತುಕೊಳ್ಳಿಕ್ಕೆ ಯಾವ ಕುರ್ಚಿ ಇರಲಿಲ್ಲ. In other words, they were always standing because their work was never completed. ಯಾಕಂದ್ರೆ ಅವ್ರು ಯಾವಾಗಲೂ ನಿಂತಂತವರಾಗಿದ್ರು, ಯಾಕಂದ್ರೆ ಅವರ ಒಂದು ಕಾರ್ಯ ಮುಗಿತಾ ಇರಲಿಲ್ಲ. But the Lord Jesus Christ finished his work, and that is why the statement he is seated is very important. ಅದಕ್ಕೋಸ್ಕರ ಕರ್ತನಾದಂತ ಯೇಸು ಕ್ರಿಸ್ತನ ಯಾಜಕೋದ್ಯೋಗದಲ್ಲಿ ಆತನು ಆ ಒಂದು ಮಾಡಿ ಮುಗಿಸಿದಂತ ಕಾರ್ಯವಾಗಿರುವ ದೆಸೆಯಿಂದ ಆತನಿಗೆ ಕೂತುಕೊಳ್ಳುವುದಕ್ಕೆ ಆಸನ ಇರ್ತಕ್ಕಂಥದ್ದಾಗಿತ್ತು. Christ sat down because the work of purification of sin is completed. ಆ ಒಂದು ಪಾಪದಿಂದ ಪರಿಶುದ್ಧತ್ವವನ್ನು ಮಾಡ್ತಕ್ಕಂಥ ಶುದ್ಧೀಕರಣ ಅದು ಪೂರ್ಣವಾಗಿರುವ ದೆಸೆಯಿಂದ ಆತನು ಕೂತುಕೊಳ್ಳುವಂತ ಒಂದು ಸ್ಥಾನವನ್ನ ಅದು ನಮಗೆ ತಿಳಿಸ್ತಕ್ಕಂಥದ್ದಾಗಿದೆ. We saw that in chapter 1 verse 3. ಅದನ್ನ ನಾವು ಒಂದನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡಿದ್ದೇವೆ. We will also see that in chapter 10. ಅದನ್ನ ನಾವು 10ನೇ ಅಧ್ಯಾಯದಲ್ಲೂ ಸಹ ನಾವು ನೋಡ್ತೇವೆ. And now he says he is a minister of the sanctuary. ಆತನು ದೇವದರ್ಶನದಲ್ಲಿ ಯಾಜಕೋದ್ಯೋಗ ನಡೆಸುವವನಾಗಿದ್ದಾನೆ ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನು ನಾವು ನೋಡ್ತೇವೆ. In the right hand of the throne of the majesty in heaven. ಆ ಒಂದು ಸಿಂಹಾಸನದ ಬಲಗಡೆಯಲ್ಲಿ ಆಸನರೂಢನಾದ ಆತನ ಒಂದು ಮಹತ್ತರವಾದಂತ ಒಂದು ಕೆಲಸವನ್ನ ನಾವು ನೋಡ್ತಕ್ಕಂಥವನಾಗಿದ್ದೇವೆ. ಪರಲೋಕದೊಳಗೆ ಮಹತ್ವವುಳ್ಳ ದೇವರ ಸಿಂಹಾಸನದ ಮಹತ್ವವುಳ್ಳ ದೇವರು. Okay, that is talking about the greatness of our God. ಇಲ್ಲಿ ನಾವು 8ನೇ ಅಧ್ಯಾಯ ಮೊದಲನೇ ಭಾಗಗಳಲ್ಲಿ ನಾವು ನೋಡ್ತಕ್ಕಂಥದ್ದು ಏನಂದ್ರೆ, ಪರಲೋಕದೊಳಗೆ ಮಹತ್ವವುಳ್ಳ ದೇವರ ಸಿಂಹಾಸನದ ಬಲಗಡೆಯಲ್ಲಿ, ಅಂದ್ರೆ ಆ ಒಂದು ಸ್ಥಾನಕ್ಕಿರ್ತಕ್ಕಂಥ ಮಹತ್ವದ ಕುರಿತಾಗಿ ನಾವು ನೋಡ್ತೇವೆ. He is at the right hand of the majesty, God of majesty. ಅತ್ಯುನ್ನತನಾದಂತ ಮಹತ್ವವುಳ್ಳಂತ ದೇವರ ಒಂದು ಸ್ಥಾನದ ಬಲಭಾಗದಲ್ಲಿ ಆತನು ಇರ್ತಕ್ಕಂಥವನಾಗಿದ್ದಾನೆ. There is no greater place of honor than that. ಅದಕ್ಕಿಂತಲೂ ಮಹತ್ತರವಾದಂತ ಸಂಗತಿ ಇನ್ನೊಂದಿಲ್ಲ. But in verse 2 says he is a minister. 2ನೇ ವಚನ ನಾವು ನೋಡ್ತಕ್ಕಂಥ ಸಂಗತಿ ಏನಂತಂದ್ರೆ, ಆತನು ಯಾಜಕೋದ್ಯೋಗವನ್ನು ನಡೆಸುವಂತವನು. His work of sacrifice is complete. ಆತನ ಒಂದು ತ್ಯಾಗಮಯವಾದಂತ ಸಂಗತಿ ಅದು ಸಂಪೂರ್ಣವಾಗಿದೆ. ಅದನ್ನ ಯಜ್ಞವು ಸಂಪೂರ್ಣವಾಯಿತು. ಆತನ ಯಜ್ಞವು ಸಂಪೂರ್ಣವಾಗಿದೆ. But there is a work that is continuing. ಆದ್ರೆ ಇನ್ನೂ ಸಹ ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಕೆಲಸ ಉಂಟು. What work is the Lord doing in heaven today? ಈ ದಿವಸ ಪರಲೋಕದಲ್ಲಿ ಕರ್ತನಾದಂತ ಯೇಸು ಕ್ರಿಸ್ತನು ಮಾಡ್ತಾ ಇರತಕ್ಕಂಥ ಕೆಲಸವಾದ್ರೂ ಏನು? The author will give us more details later. ಈ ಒಂದು ಬರಹಗಾರರು ನಂತರವಾಗಿ ಅನೇಕ ವಿವರಣೆಯನ್ನು ಅದರ ಕುರಿತಾಗಿ ತಿಳಿಸ್ತಾನೆ. We will learn that later. ಅದರ ಕುರಿತಾಗಿ ನಾವು ಮುಂದಕ್ಕೆ ನಾವು ಕಲಿಲಿಕ್ಕಿದ್ದೇವೆ. But in closing, let us remember, even though his sacrifice for sin is complete, his intercession for his people are continuing. ಆತನ ಪಾಪ ಪರಿಹಾರದ ಯಜ್ಞ, ಆ ಒಂದು ಯಾಜಕೋದ್ಯೋಗ ಅದು ಮುಗಿದಿರ್ತಕ್ಕಂಥದ್ದಾಗಿದ್ರು ಸಹ ತನ್ನ ಜನರಿಗೋಸ್ಕರವಾಗಿ ವಿಜ್ಞಾಪನೆ ಮಾಡ್ತಕ್ಕಂಥ ಕಾರ್ಯ ಇನ್ನೂ ಸಹ ಮುಂದುವರಿದೆ ನಡೀತಿರ್ತಕ್ಕಂಥದ್ದಾಗಿದೆ. What a wonderful high priest that we have. ಎಂತ ಮಹಾ ಯಾಜಕನು ನಮಗಿರ್ತಕ್ಕಂಥವನಾಗಿದ್ದಾನೆ. Such a person is what we needed. Such a person is there today for us. ಇಂಥ ಮಹಾಯಾಜಕನು ನಮಗೆ ಬೇಕಾಗಿರ್ತಕ್ಕಂಥವನು, ಇಂಥ ಮಹಾಯಾಜಕನೇ ನಮಗೋಸ್ಕರವಾಗಿ ಇರ್ತಕ್ಕಂಥವನು ಆತನಾಗಿದ್ದಾನೆ. What a great Lord that we have. Let us thank God for the privilege that God has given us as New Testament believers. ಹೊಸ ಒಡಂಬಡಿಕೆ ವಿಶ್ವಾಸಿಗಳಾಗಿ ಎಂತ ಒಂದು ಅವಕಾಶವಂತರು ನಾವು ಆಗಿದ್ದೇವೆ. He saves us to the uttermost. ಸಂಪೂರ್ಣವಾಗಿ ನಮ್ಮನ್ನು ರಕ್ಷಿಸುವುದಕ್ಕೆ ಶಕ್ತನು. Not only he saved us, but he keeps us. ಆತನು ನಮ್ಮನ್ನು ರಕ್ಷಿಸು ಮಾತ್ರವಲ್ಲದೆ ಆತನು ನಮ್ಮನ್ನು ಇನ್ನೂ ಸಹ ಕಾಯುವಂತವನು ಆತನಾಗಿದ್ದಾನೆ. Difficult study, but I hope it will be beneficial to you all, to all of us. ಕ್ಲಿಷ್ಟಕರವಾದಂತಹ ಅಧ್ಯಯನವಾಗಿದ್ರೂ ಸಹ ಇದು ನಮ್ಮೆಲ್ಲರಿಗೂ ಸಹ ಲಾಭದಾಯಕವಾದಂತಹ ಸಂಗತಿಯಾಗಿ ಅಧ್ಯಯನವಾಗಿ ಉಂಟು. May God's name be glorified. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ.
ಥ್ಯಾಂಕ್ ಯು ಬ್ರದರ್.